ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್. ನಮಸ್ಕಾರಗಳು. ನಮಸ್ಕಾರ. ವೆಲ್ಕಮ್ ಬಾಯ್ಸ್. ನಮಸ್ಕಾರ. ನಮಸ್ಕಾರ. ಹೆಲೋ 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 ಹೆಲೋ. ಮತ್ತೆ ನಮ್ದೊಂದು ಫೋರ್ತ್ ಲೆಗ್ ಮಿಸ್ ಆಗಿದೆ ಇವತ್ತು. ಹಾ. ಸ್ವಲ್ಪ ಪಾಪ ಇದು ಏನು ಸ್ಪೋರ್ಟ್ಸ್ ವೀಕೆಂಡ್ ಅವ್ರಿಗೆ, ಕ್ರಿಕೆಟಿಂಗ್ ವೀಕೆಂಡ್. ಸೊ ಫ್ರಮ್ ಅಡ್ವೈಸರ್ ಟು ಕ್ರಿಕೆಟರ್ ಆಗುವಂತ ಟೈಮ್. US ಅಲ್ಲಿ ಸಮ್ಮರ್ ಸಿಗದೆ ಕಡಿಮೆ, ಪಾಪ ಇದ್ದಾಗ ಆಡ್ಕೊಳ್ಳೋಣ ಅಂತ ಆಡಕ್ ಬಿಡ್ಬೇಕು. ವಯಸ್ಸು ಆಗ್ತಾ ಹೌದು. ಇದೆ. ಹೌದು. ಇನ್ನು ಎಷ್ಟು ವರ್ಷ ಆಡಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ಮುಂಚೆ ರೆಕಾರ್ಡಿಂಗ್ ಟೈಮ್ ಮುಂಚೆ ಆಗಿದ್ರೆ ಅಡ್ವೈಸ್ ಕೊಟ್ಟು ಕಳಿಸ್ಬೋದಿತ್ತು. ಸ್ವಲ್ಪ ನಿಧಾನ ಆಗೋದು. ಹಿಂಗ್ ಆಡ್ಬೇಕು ಏನು ಅಂತ. ನೋಡೋಣ ಹೆಂಗ್ ಆಡ್ತಾನೆ ಇವತ್ತು. ವಿ ವಿಲ್ ಮೇಕ್ ಒನ್ ರೀಲ್ ಆಫ್ಟರ್ ದಟ್. ಈಗ ವೇಸ್ಟ್ ಹೊಡೆದಿರ್ತಾನೆ. Yeah. ಏನಪ್ಪ, ವಾಟ್ ಆರ್ ದ ಮೆನ್ ಇನ್ ಶೇಡ್ಸ್ ಆಫ್ ಗ್ರೇ ಗೋಯಿಂಗ್ ಟು ಟಾಕ್ ಅಬೌಟ್ ಟುಡೇ? ಇದು ನಮ್ ಬೆಂಗಳೂರು ವೆದರ್ ನ ರಿಫ್ಲೆಕ್ಟ್ ಮಾಡೋಣ ಅಂತ. ಸ್ವಲ್ಪ ಗ್ಲೂಮಿ ಅಂಡ್ ಡಾರ್ಕ್ ಆಗಿದೆ. ಸುಮಾರು ದಿನದಿಂದ ಸೂರ್ಯನ್ ನೋಡಿಲ್ಲ ನಾವು. ಸೊ ಆ ಸೂರ್ಯ ಕಾಣ್ತಿಲ್ಲ ಅಂದ್ಬಿಟ್ಟು ಕತ್ಲೆ. ನಮ್ಮ ಟಾಪಿಕ್ ಅಲ್ಲಿ ಸೂರ್ಯನ್ ಬಗ್ಗೆ ಮಾತಾಡೋಣ ಅಂತ ಅನ್ಕೋತಾ ಇದೀವಿ. ಅವಾ ಹಿಂಗ್ ಲಿಂಕ್ ಅರ್ಥ ಆಯ್ತಲ್ವಾ? ಅದೇ ಗೊತ್ತಾಯ್ತು. ಸೊ ಅದೇ ಇವತ್ತು 3 ಟಾಪಿಕ್ ಮಾತಾಡೋಣ ಅಂತ ಪ್ಲಾನ್. ಸೊ ಅದರಲ್ಲಿ ನಮ್ಗೆ ಒಂದು ಹೊಸ ಎರಾ ಸ್ಟಾರ್ಟ್ ಆಗಿದೆ ಇವಾಗ, ದ ಜಿ ಬಾಸ್ ಎರಾ. ಸೊ ಈ ಎರಾನಲ್ಲಿ ಫಸ್ಟ್ ಟೂರ್, ಇಂಡಿಯಾ ಟೂರ್ ಆಫ್ ಶ್ರೀಲಂಕಾ T20 ಅಂಡ್ ODI ಇದು ನಡೀತಾ ಇದೆ ಟೂರು. ಸೊ ಇದಕ್ಕೆ ಸ್ಕ್ವಾಡ್ಸ್ ಅನೌನ್ಸ್ ಆಗಿದೆ, ಮ್ಯಾಚಸ್ ನಡೀತಾ ಇದೆ T20 ಎನಿವೇಸ್. ಸೊ ಕೆಲವೊಂದು ಸರ್ಪ್ರೈಸಸ್ ಇದೆ, ಸೊ ಅದನ್ನ ಡಿಸ್ಕಸ್ ಮಾಡೋಣ. ಆಬ್ವಿಯಸ್ಲಿ ಕ್ಯಾಪ್ಟನ್ಸಿ ಟಾಪಿಕ್ ನ ಡಿಸ್ಕಸ್ ಮಾಡೋಣ. ಆಮೇಲೆ ಇಷ್ಟೆಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ಕೆಲವರು ಕಾಣಿಸ್ತಿಲ್ಲ, ಇರ್ಬೇಕಾಗಿತ್ತು ಅಂತ ಅನ್ಸೋವಂಥದ್ದು. ಸೊ ಅದನ್ನ ಮಾತಾಡೋಣ. ಅಂಡ್ ಒಂದು ಸರ್ಪ್ರೈಸಿಂಗ್ ಸ್ಟೇಟ್ಮೆಂಟ್ ಮಾಡಿದ್ರು ಜಿ ಬಾಸ್ ಅವರು. ಎಲ್ಲರೂ ಗಂಭೀರ್ ಬಂದ್ರೆ ಇಬ್ರು ಕತೆ ಆಯ್ತು ಅಂದಿದ್ರು. ಅವ್ರಿಬ್ರು ಹೆಸರು ತಗೊಂಡು ಇನ್ನು ಕತೆ ಮುಗ್ದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಸೊ ಅದನ್ನು ಒಂಚೂರು ಡಿಸ್ಕಸ್ ಮಾಡಿ. ಸೂಪರ್. Okay, super. So without further delay, yes. So India tour of Sri Lanka first T20 internationals ಇದೆ, ಅದಾದ್ಮೇಲೆ ODI ಇದೆ. ಸೊ 2 ಸ್ಕ್ವಾಡ್ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಆಫ್ ವಿತ್ T20 ಸ್ಕ್ವಾಡ್. ಆನ್ ದ ಔಟ್ಸೆಟ್ ಏನ್ ಅನ್ಸುತ್ತೆ T20 ಸ್ಕ್ವಾಡ್? ಸೊ ಇಟ್ಸ್ ಅ ನ್ಯೂ ಎರಾ, ಚೇಂಜಸ್ ವರ್ ಎಕ್ಸ್ಪೆಕ್ಟೆಡ್. ಬಟ್ ಈ ಚೇಂಜಸ್ ಇವಾಗ ಸ್ಕ್ವಾಡ್ ಅಲ್ಲಿ ಬಂದಿರೋ ಎಲ್ಲಾ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಅನ್ನೋದು ಫಸ್ಟ್ ಕ್ವೆಶ್ಚನ್. ಕೆಲವ್ದು ಮಾಡಿದ್ವಿ, ಕೆಲವ್ದು ಮಾಡಿಲ್ಲ. ಲೈಕ್ ಅವ್ರು 3 ಜನ T20 ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ಕೊಟ್ಮೇಲೆ ವಿರಾಟ್, ರೋಹಿತ್ ಮತ್ತೆ ಜಡೇಜಾ, somebody had to come in. ಸೊ ಆಬ್ವಿಯಸ್ ಚಾಯ್ಸಸ್ ಐ ಥಿಂಕ್ ಜಯಸ್ವಾಲ್, ಆಮೇಲೆ ಪ್ರಾಬಬ್ಲಿ ಗಿಲ್ ಬಿಕಾಸ್ ರಿಸರ್ವ್ಸ್ ಅಲ್ಲಿ ಇದ್ರು ಅಂತ. ಅಂಡ್ ಅಕ್ಷರ್ ಅಂದ್ರೆ ಅದೇ ಆ ದೂಬೇನ ಕಂಟಿನ್ಯೂ ಮಾಡ್ತಾರ, ಲೈಕ್ ಸ್ಕ್ವಾಡ್ ಅಲ್ಲಿ ಇದಾರೆ, ಕಂಟಿನ್ಯೂ ಮಾಡ್ತಾರ. ಇನ್ಯಾರು ಬರ್ಬೋದು ಆಲ್ರೌಂಡರ್ ಆಗಿ, ಯಾರನ್ನ ಹುಡುಕ್ತಾರ ಅನ್ನೋದು ಒಂದಿತ್ತು. ದಟ್ ಕೇಮ್ ಇನ್ ಆಸ್ ಎ ಸರ್ಪ್ರೈಸ್. ಬಟ್ ದ ವೇ ಥಿಂಗ್ಸ್ ಆರ್ ಗೋಯಿಂಗ್, ಇಟ್ಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಅಬೌಟ್ ರಿಯಾನ್ ಪರಾಗ್'s inclusion. ರಿಯಾನ್ ಪರಾಗ್ ಕರೆಕ್ಟ್, ಚೆನ್ನಾಗಿ ಯುಟಿಲೈಸ್ ಮಾಡ್ತಾ ಇದ್ದಾನೆ ಅಟ್ಲೀಸ್ಟ್ ಸೂರ್ಯಕುಮಾರ್. ಕರೆಕ್ಟ್. ಸೊ ಅದ್ಬಿಟ್ಟು ಬೌಲರ್ಸ್ ಅಲ್ಲಿ ಸರ್ಪ್ರೈಸಿಂಗ್, ಬರೀ ಶ್ರೀಲಂಕಾ ಟೂರ್ಗೆ ಅಂತ ಸಿರಾಜನ್ ತಗೊಂಡಿರೋದ ಅಥವಾ ಗ್ರೇಟರ್ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಅವ್ರು ಇದಾರ ಅನ್ನೋದು ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಎಫೆಕ್ಟಿವ್. ಐ ಮೀನ್ ಆಫ್ ಲೇಟ್ ವಿತ್ ಹಿಸ್ ಫಾರ್ಮ್, ಸಿರಾಜ್ is not as effective as he is with the red ball or a longer white ball format. So it is a little unfair ansate for people like Avesh Khan or Mukesh Kumar who actually did good and still not been part of the squad. Correct. ಬಟ್ ಸಿರಾಜ್ಗೆ ರೀಸೆನ್ಸಿ ಫ್ಯಾಕ್ಟರ್ ಇದೆ ಅಲ್ಲ, ಅಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಪಿಕ್ ಮಾಡಿದ್ರು. ಸೊ ಏನ್ ಅಂತ ದೊಡ್ಡ ತಪ್ಪೇನ್ ಮಾಡ್ಲಿಲ್ಲ ವರ್ಲ್ಡ್ ಕಪ್ ಅಲ್ಲಿ. US ಲೆಗ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಇತ್ತು ಅವ್ರು ಆಡೋದು. ಪ್ಲಸ್ ವೆಸ್ಟ್ ಇಂಡಿಯನ್ ಇದು ಪಿಚಸ್ ಅಲ್ಲಿ ದೇರ್ ವಾಸ್ ಸಂಬಡಿ ದಟ್ ಹ್ಯಾಡ್ ಟು ಸೆಟ್. ಐದರ್ ಸಿರಾಜ್ ಇಲ್ಲ ಹರ್ಷದೀಪ್ ಕೂರೋದಿತ್ತು. ನಾವು ಡಿಸ್ಕಸ್ ಮಾಡಿದ್ವಿ ಅದನ್ನ. ಸೊ ಏನು ತಪ್ಪಂತೂ ಮಾಡಿಲ್ಲ ಸಿರಾಜ್. ಫಾರ್ಮ್ ಮೇಲೆ ಕಮೆಂಟ್ ಮಾಡಕ್ಕೆ ಐ ಥಿಂಕ್ ಇಟ್ಸ್ ಬಿನ್ ಕ್ವೈಟ್ ಸಮ್ ಟೈಮ್ ಸಿನ್ಸ್ IPL ಅಂಡ್ ವರ್ಲ್ಡ್ ಕಪ್. ಸೊ ಸ್ಕ್ವಾಡ್ ಇಂದ ಆಚೆ ಇರೋಷ್ಟು ತಪ್ಪು ಮಾಡಿಲ್ಲ. ಬಟ್ ಸಿರಾಜೆ 11 ಅಲ್ಲಿ ಇರ್ಬೇಕಾ ಅನ್ನೋದು ಮೇ ಬಿ ದಟ್ಸ್ ಸಮಥಿಂಗ್ ದಟ್ ಕ್ಯಾನ್ ಬಿ ಡಿಸ್ಕಸ್ಡ್ ಅನ್ಸುತ್ತೆ. ಏನಂದ್ರೆ US ಲೆಗ್ ಅಲ್ಲಿ ಸಿರಾಜ್ ಚೆನ್ನಾಗಿ ಮಾಡಿ ಇವಾಗ ಮೈ ಪಾಯಿಂಟ್ ಇಸ್
ಹ್ಮ್ when you look at having only two medium pacers with Hardik being your third medium pacer and ಹ್ಮ್ Sri Lanka ಏನೋ ಡೆತ್ ಬೌಲಿಂಗ್ ಅಲ್ಲಿ ನಿಮ್ ಸ್ಪಿನ್ನರ್ಸ್ ಯೂಸ್ ಮಾಡ್ತಾ ಇದಾರೆ ವಿಚ್ ಇಸ್ ಓಕೆ. ಬಟ್ ಬುಮ್ರಾ ಮತ್ತೆ ಹರ್ಷದೀಪ್ ಡೆತ್ ಅಲ್ಲಿ ಬೌಲಿಂಗ್ ಹಾಕಷ್ಟು ಎಫೆಕ್ಟಿವ್ ಆಗಿ ಸಿರಾಜ್ ಹಾಕಕ್ ಆಗಲ್ಲ. Sure. ಸೊ ನೀವು ಬರೀ ಒಂದು ನ್ಯೂ ಬಾಲ್ ಬೌಲರ್ ಆಗಿ ಅವ್ರನ್ನ ಪವರ್ ಪ್ಲೇ ಅಲ್ಲಿ ಅವ್ರ ಬಿಫೋರ್ 12 overs ಯೂಸ್ ಮಾಡ್ಕೋತೀನಿ ಅಂತ ಆ ರಿಸ್ಕ್ ತಗೊಳಕ್ ಆಗ್ಬೇಕು. ಕಂಪೇರ್ಡ್ ಟು ಹಿಮ್ ಐ ಥಿಂಕ್ ಆವೇಶ್ ಖಾನ್ ಅಟ್ ಬೋಲ್ಡ್ ಬೆಟರ್ ಆಫ್ ಲೈಟ್ ನೀವು ಡೆತ್ ಬೌಲಿಂಗ್ ಅಲ್ಲಿ ನೋಡಿದ್ರೆ, ಅಂಡ್ ಇವನ್ ಫಾರ್ ದಟ್ ಮ್ಯಾಟರ್ ಮುಖೇಶ್ ಕುಮಾರ್. ಸೊ ಆ ತರ ನೋಡಿದಾಗ ನೀವು ಬುಮ್ರಾ ಬಂದೇ ಬರ್ತಾನೆ, ಓಕೆ ಸರಿ. ಬುಮ್ರಾ ಇಲ್ಲ ಅಂದ್ರೆ ಅಕಸ್ಮಾತ್ ಇಂಜುರಿ ಸ್ಕೇರ್ ಆದ್ರೆ ಯಾರು ಅನ್ನೋದ್ರ ಬಗ್ಗೆ ಗ್ರೂಮ್ ಮಾಡೋದು ಯೋಚನೆ ಮಾಡ್ತೀರಾ? ಸಿರಾಜ್ನೇ ಗ್ರೂಮ್ ಮಾಡ್ತಾರ ಆತರ? ಇದರ್ ಬುಮ್ರಾ ಹರ್ಷದೀಪ್, ಐ ಮೀನ್ ಫಾಸ್ಟ್ ಬೌಲರ್ಸ್ ಆರ್ ಪ್ರೋನ್ ಟು ಇದು ಇಂಜುರೀಸ್ ಅಲ್ವಾ. ಸೊ ಇಬ್ರಲ್ಲಿ ಯಾರು ಬರ್ಬೋದು, ಯಾರ ಜಾಗ ಫಿಲ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡೋರು ಪಿಕ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ದೇ ಹ್ಯಾವ್ ಗಾನ್ ಅಹೆಡ್ ವಿತ್ ಸಿರಾಜ್. ರೈಟ್ ರೈಟ್. ಓಕೆ, ಸೊ ರವಿ, ಇದರಲ್ಲಿ ಒಂದು ಪ್ಲೆಸೆಂಟ್ ಥಿಂಗ್ ನನಗೆ ಕಾಣಿಸ್ತಾ ಇರೋದೇನಂದ್ರೆ ಸಂಜು ಸ್ಯಾಮ್ಸನ್ ಇನ್ಕ್ಲೂಷನ್ ಇನ್ ದ ಸ್ಕೀಮ್ ಆಫ್ ಥಿಂಗ್ಸ್. ಸ್ವಲ್ಪ ಹಿ ಆಲ್ವೇಸ್ ಹ್ಯಾಡ್ ಇಟ್ ಹಾರ್ಡ್. ಸೀರೀಸ್ ಅಲ್ಲಿ ಪಿಕ್ ಮಾಡಿದ್ರು, ಕೆಲವು ಸರಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸೇ ಸಿಗ್ತಿರ್ಲಿಲ್ಲ. ಹಿ ಹ್ಯಾಸ್ ಪ್ಲೇಡ್ ಕೀ ಟೂರ್ನಮೆಂಟ್ಸ್ ಇನ್ ದ ಪಾಸ್ಟ್, ಬಟ್ ಪ್ಲೇಯಿಂಗ್ 11 ಅಲ್ಲಿ ಇರ್ತಿರ್ಲಿಲ್ಲ. ಸೊ ಈಗ ಇಬ್ರು ಕೀಪರ್ ಬ್ಯಾಟ್ಸ್ಮನ್ ಗಳಿದ್ದಾರೆ ನಮ್ಗೆ, ಆದ್ರೂ ಹಿ ಇಸ್ ಬೀಂಗ್ ಫೀಚರ್ಡ್, ಸೂಪರ್ ಆಗಿ ಯೂಸ್ ಮಾಡ್ಕೋತಿದ್ದಾರೆ, ಅಂಡ್ ಎವ್ರಿಬಡಿ ನೋಸ್ ಪೊಟೆನ್ಶಿಯಲ್. ಸೊ ಗೋಯಿಂಗ್ ಫಾರ್ವರ್ಡ್ ಇದು ಹೀಗೆ ಕಂಟಿನ್ಯೂ ಆದ್ರೆ ಚೆನ್ನಾಗಿರತ್ತಾ? ಏನ್ ಅನ್ಸುತ್ತೆ ನಿಮ್ ಪ್ರಕಾರ? ಲೈಕ್ ಸಂಜು ಸ್ಯಾಮ್ಸನ್ ಗೆ ಇದು is it make or break time, or just should he keep faith on the selection committee plus coaching staff? I think ಅವನು ಸಂಜು ಸ್ಯಾಮ್ಸಂಗ್ ಲೈಕ್ ಅವ್ರಿಗೆ ಆಪರ್ಚುನಿಟೀಸ್ ಅಂತೂ ಕೊಟ್ಟಿಲ್ಲ ಅಂತ ಹೇಳಕ್ ಆಗಲ್ಲ. ಮೀನ್ಸ್ ಬಟ್ ದ ಪ್ರಾಬ್ಲಮ್ ಇಸ್ ಅವ್ನಿಗೆ ಲಾಂಗರ್ ರನ್ ಕೊಟ್ಟಿಲ್ಲ. ದಟ್ ಈಸ್ ದ ಓನ್ಲಿ ದಟ್ಸ್ ದ ಓನ್ಲಿ ಥಿಂಗ್. ಆದ್ರೆ ಐ ಥಿಂಕ್ ಅವ್ರಿಗೆ ಈ ಸೆಲೆಕ್ಷನ್ ನೋಡಿದ್ರೆ ಐ ಥಿಂಕ್ ಲಾಂಗರ್ ರನ್ ಕೊಡ್ತಾರೆ ಅನ್ಸುತ್ತೆ. ಅಂಡ್ ಹಿ ವಿಲ್ ಬಿ ದೇರ್ ಫಾರ್ ಅಟ್ ಲೀಸ್ಟ್ ನೆಕ್ಸ್ಟ್ 2 or 3 ಸೀರೀಸ್. ದೇ ವಿಲ್ ಪ್ಲೇ ವಿತ್ ಟೂ ಕೀಪರ್ಸ್ ಇದ್ದೇ ಇರ್ತಾರೆ. He will be in there in scheme of things at least 2-3 series ಕೊಟ್ಟೆ ಕೊಡ್ತಾರೆ. ಅದಾದ್ಮೇಲೆ like I think it is time for make or break. Hopefully like he comes in song. Like our batting ನೋಡೋದಕ್ಕೆ it's a pleasant like ತುಂಬಾ ಚೆನ್ನಾಗಿದ್ದೇ ಇರತ್ತೆ. Hopefully let's keep our fingers crossed. Yeah. So on the same lines again, ಈಗ ಇದರಲ್ಲಿ ಮೇಜರ್ ಮಿಸ್ಸಿಂಗ್ ಕಾಣಿಸ್ತಿರೋದು 2 ಹೆಸರು. ಒಂದು ಫಾರ್ ಆಬ್ವಿಯಸ್ ರೀಸನ್ಸ್, ಇನ್ನೊಂದು ಫಾರ್ ಲ್ಯಾಕ್ ಆಫ್ ಕ್ಲಾರಿಟಿ. ಆಬ್ವಿಯಸ್ ಏನಂದ್ರೆ ನನ್ನ ಪ್ರಕಾರ ಋತುರಾಜ್ ಗೈಕ್ವಾಡ್, ದ ಕ್ಯೂರಿಯಸ್ ಕೇಸ್ ಆಫ್ ಋತುರಾಜ್ ಗೈಕ್ವಾಡ್. ಏನಾಯ್ತು? ಹಾ, ದ ಆಬ್ವಿಯಸ್ ಮಿಸ್ ಅಂತ ಹೇಳ್ತಾ ಇರೋದು. ಆಬ್ವಿಯಸ್ ಮಿಸ್. ಹಾ, ಇದು ಎಲ್ರೂ ತಲೆಯಲ್ಲೂ ಇರೋದು ಕ್ವೆಶ್ಚನ್, ಯಾಕೆ ಏನಾಯ್ತು ಅಂತ. ಸೊ ವಾಟ್ ಐ ಥಿಂಕ್ ಋತುರಾಜ್ ಹ್ಯಾಸ್ ಬಿಕಮ್ ನ್ಯೂ ಸಂಜು. ಇಲ್ಲ, ಒಂದು ಒಲಿಂಪಿಕ್ ಟೀಮ್ಗೆ ನೀವು ಕಳಿಸ್ಬಿಟ್ಟು ಒಂದು ಕ್ಯಾಪ್ಟನ್ ಅಂತ ಮಾಡಿ ಒಂದು ಗೋಲ್ಡ್ ಮೆಡಲ್ ಅಂಡ್ ಈಸ್ ನಾಟ್ ಇವನ್ ಇನ್ ದ ಸ್ಕೀಮ್ ಆಫ್ ಥಿಂಗ್ಸ್ ಅಂದ್ರೆ ಇಟ್ ಇಸ್ ತರ ಆಶ್ಚರ್ಯವಾಗಿದೆ ಇದು. ದಟ್ ಇಸ್ ಪ್ರಾಬಬ್ಲಿ ಅನ್ ಆನ್ಸರ್ ವಿಚ್ ಇವನ್ ದ ಸೆಲೆಕ್ಟರ್ಸ್ ಡಿಂಟ್ ಹ್ಯಾವ್. ಲೈಕ್ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲೂ ಇಲ್ವಾ ಗೈಕ್ವಾಡ್ ಅಂತ? ವಾಟ್ ಡಿಡ್ ಇ ಡೂ ರಾಂಗ್ ಅನ್ಸುತ್ತೆ. ಇವನ್ ಜಿಂಬಾಬ್ವೆ ಟೂರ್ ಅಲ್ಲಿ ನನ್ಗನ್ಸಿದ್ದು, sorry to say, he might be the new prince. We call him the new prince and stuff. He is yet to prove a lot. But it was very selfish of Shubman Gill to Abhishek Sharma 100 ಹೊಡೆದ್ಮೇಲೆ ಡ್ರಾಪ್ ಮಾಡಿ ಯಶಸ್ವಿ ಜೈಸ್ವಾಲ್ ಬಂದ ಅಂದ್ಬಿಟ್ಟು ನಂಬರ್ 3 ಹಾಕಿದ್ದು, ಗೈಕ್ವಾಡ್ ಇನ್ನ ಕೆಳಗಡೆ ಕಳಿಸಿದ್ದು when they were doing good. ಇದು ಗೊತ್ತಿಲ್ಲ, was it a management decision or was it Shubman Gill's decision? T20 ಗಿಲ್ ಎಸ್ ಟೆಸ್ಟ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಲಾಂಗರ್ ಫಾರ್ಮ್ಯಾಟ್ ವೈಟ್ ಬಾಲ್ ಅಲ್ಲಿ 50 overs ಅಲ್ಲೂ ಈಸ್ ಬಿನ್ ಡೀಸೆಂಟ್, ಈಸ್ ಬಿನ್ ಗುಡ್, ನಾಟ್ ಡೀಸೆಂಟ್. T20ಲೂ ಲಾಸ್ಟ್ ಫ್ಯೂ ರನ್ ನೋಡಿದ್ರೆ ಹಿಸ್ ನಂಬರ್ಸ್ ಆರ್ ವೆರಿ ಗುಡ್. ಬಟ್ ವೆನ್ ಯು ಕಂಪೇರ್ ಇಟ್ ವಿತ್ ಅಭಿಷೇಕ್ ಶರ್ಮಾ ಆರ್ ಗೈಕ್ವಾಡ್ ವಿಚ್ ಇಸ್ ಇವನ್ ಬೆಟರ್. So what is that X factor that Gill is bringing which Gaikwad cannot bring in the squad? I don't understand this. Like how Gaikwad Olympic ಹೋಗಿ ಒಂದು ಕ್ಯಾಪ್ಟನ್ ಗೆದ್ದಿರೋನ್ನ
ಅವನಿಗೇನಿಗೆ ಕ್ಯಾಪ್ಟನ್ಸಿ ಕೊಡ್ಲಿಲ್ಲ, ಗಿಲ್ ಕೊಟ್ರು ಜಿಂಬಾಬ್ವೆ ಸೀರೀಸ್ ಅಲ್ಲಿ ಅನ್ನೋದನ್ನ ಒಂದು ದೊಡ್ಡ ಕ್ವಶನ್ ಮಾರ್ಕ್, ವಿಚ್ ಐ ಡೋಂಟ್ ಹ್ಯಾವ್ ಅನ್ ಆನ್ಸರ್. ಇಟ್ ಇಸ್ ವೆರಿ ಶಾಕಿಂಗ್. ಕರೆಕ್ಟ್. ಅಜಿತ್ ಅಗರ್ಕರ್ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ರು ಅಷ್ಟೇ, ಲೈಕ್ he did not have any word to say about absence of ಋತುರಾಜ್ ಗಾಯಕ್ವಾಡ್. ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಹೌದು. ಇಂಜುರಿ ಇದ್ರೆ And nobody gave any clarification even on social media. Forget press conferences. ಒಂಥರ ಯೂಶಲಿ ಯು ವಿಲ್ ಸಿ ಸಮ್ ನ್ಯೂಸ್ ಸ್ಪ್ರೆಡಿಂಗ್ ಈ ರೀಸನ್ಗೆ ಏನೋ ಒಂದ್ ಸಣ್ಣ ಫ್ಯಾಕ್ಟ್ ಬೇಸ್ಡ್ ಗಾಸಿಪ್ಸ್ ಏನಾದ್ರು ಇರುತ್ತೆ, ಬಟ್ ಋತು ಬಗ್ಗೆ ಏನಂದ್ರೆ ಏನೂ ಇಲ್ಲ. ಸಿಂಪ್ಲಿ ನಥಿಂಗ್. ಮೋಸ್ಟ್ಲಿ ಅವ್ನು PR ಟೀಮ್ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ ಅಂತ. Or does he have a good PR team? ಅಲ್ಲ, ನ್ಯೂಸ್ ಬಂದಿಲ್ಲ ಸೋಷಿಯಲ್ ಮೀಡಿಯಾಲಿ ಅಂತಲ್ಲಪ್ಪ, ಅವ್ನ್ PR ಟೀಮ್ ಇದ್ರೆ ಟೀಮ್ ಸೆಲೆಕ್ಟ್ ಆಗ್ತಾನೆ ಅಂತ ಆತರ ಹೇಳಿಲ್ಲ. ಇನ್ಸ್ಟಾಲ್ ಏನೋ ಅವ್ನ ಬಗ್ಗೆ ನ್ಯೂಸ್ ಅಷ್ಟೊಂದು ಬರ್ಲಿಲ್ಲ ಆಮೇಲೆ ಅಂದ್ರೆ ಮೇ ಬಿ ಅವ್ನ್ PR ಟೀಮ್ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂತ. ಅಲ್ಲ, ಅದೊಂದು ಇವಾಗ ಶುರು ಆಗ್ಬಿಟ್ಟಿದೆ, PR ಇಲ್ಲ ಅದಕ್ಕೆ ಇಲ್ಲ, PR ಇಲ್ಲ ಅದಕ್ಕೆ ಇಲ್ಲ ಅಂತ. ಏನೋ ಅದು ಎಷ್ಟರ ಮಟ್ಟಿಗೆ ಫ್ಯಾಕ್ಟ್ ಅನ್ನೋದು ಬಾರಿ ಡಿಬೇಟಬಲ್ ಇದೆ. ಇಲ್ಲಿ ನಮಗ್ ಕೂತ್ಕೊಂಡು ಮಾತಾಡೋದು ಈಸಿ, ಐ ನೋ ಫಾರ್ ಅ ಸೆಲೆಕ್ಟರ್, ಲೈಕ್ ಎಸ್ಪೆಷಲಿ ಟಾಪ್ ಆರ್ಡರ್ ಬ್ಯಾಟರಿಗಳು ಅದು ಎಷ್ಟು ಜನ ಇದಾರೆ ಅಂತಂದ್ರೆ ಹಿಂಗ್ ಹೌ ಡು ಯು ಚೂಸ್ ವಾಟ್ ಅದು. ಬಟ್ ರಿಯಲಿ ಐ ಥಿಂಕ್ ಸಂಬಡಿ ಶುಡ್ ಆಸ್ಕ್ ದೆಮ್, ಲೈಕ್ ಅಗರ್ಕರ್ಗೋ ಏನೋ ಇದೊಂಥರ ಇಂಟರ್ವ್ಯೂ ತರ ಇವನ್ ಮಾಡ್ತಾರೆ ನೋಡಿ, ಗೌರವ್ ಕಪೂರ್ ಮಾಡ್ತಾನಲ್ಲ ಇಂಟರ್ವ್ಯೂ ಆ ತರ ಅಗರ್ಗೆ ಬಿಟ್ಕೊಂಡು, ಇವ್ರು ಏನ್ ಬೇಸಿಸ್ ಮೇಲೆ ನೀನ್ ಸೆಲೆಕ್ಟ್ ಮಾಡಿದ್ರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ಬಂದವರೆಲ್ಲ ಚೆನ್ನಾಗ್ ಆಡ್ತಾ ಇದಾರೆ. ಇದಿಷ್ಟು ಮಧ್ಯೆ ಅವನ ಸಾಯಿ ಸುದರ್ಶನ್ ಅವನು ಚೆನ್ನಾಗ್ ಆಡ್ದ, ಅವನದು ಆಕ್ಚುಲಿ ODI ಕರ್ಕೊಂಡ್ಬಂದ, ಅವನು ಚೆನ್ನಾಗ್ ಆಡ, ಅವನು ಎಲ್ಲ ಕಳ್ದೋದ. ಸಿಕ್ಕಾಪಟ್ಟೆ ದ ಪ್ರಾಬ್ಲಮ್ ಆಫ್ 20 ಹೂಮ್ ಟು ಚೂಸ್ ಅನ್ನೋ ತರ ಆಗಿದೆ ಅಷ್ಟೇ. ಹೌದು, ದಟ್ಸ್ ಟ್ರೂ. ಟಾಪ್ ಆರ್ಡರ್ ಅಂತೂ IPL ಇಂದ ಆಲ್ಮೋಸ್ಟ್ ಆಲ್ 10 ಟೀಮ್ಸ್ ಅಲ್ಲಿ ಟಾಪ್ ಆರ್ಡರ್ ಹ್ಯಾಸ್ ಬಿನ್ ಡೂಯಿಂಗ್ ರಿಯಲಿ ಗುಡ್. ಸೊ ಅದು ಬಿಟ್ರೆ ಇನ್ನು ಮಿಡ್ಲ್ ಆರ್ಡರ್ ಅಲ್ಲಿ ಆಲ್ರೌಂಡರ್ಸ್ ಬೇಕು. ಮಿಡ್ಲ್ ಆರ್ಡರ್ ಅಲ್ಲೂ ಸ್ಪೆಷಲೈಸ್ ಸ್ಕಿಲ್ಸ್ ಚೆನ್ನಾಗ್ ಆಡ್ತಾ ಇರೋದು ಅಲ್ಲೂ. ಬೆಸ್ಟ್ ಎಕ್ಸಾಂಪಲ್ ಇಸ್ ರಜತ್ ಪತ್ತಿದಾರ್. ಸೊ ಅಲ್ಲೂ ಸ್ಪೆಷಲೈಸ್ ಸ್ಕಿಲ್ಸ್ ಬಂದ್ಬಿಟ್ಟಿದೆ. ನಮ್ಗೆ ಆಲ್ರೌಂಡರ್ ಬೇಕು. ಸೊ ಪ್ಲೆಸೆಂಟ್ ಥಿಂಗ್ ಅಗೇನ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ರಿಯಾನ್ ಪರಾಗ್ ರೋಲಿಂಗ್ ಹಿಸ್ ಆರ್ಮ್ ಓವರ್. ಫೈನಲಿ ಐ ಥಿಂಕ್ ದಟ್ ಇಸ್ ವಾಟ್ ಗಂಭೀರ್ ಅಂತ. ಐ ಮೀನ್ ಖುಷಿ ಆಯ್ತು ಗುರು, ಫಸ್ಟ್ ಇಂಟರ್ನ್ಯಾಷನಲ್ ಬೌಲಿಂಗ್ ಅವ್ನು ನೋಡಿದ್ಮೇಲೆ. ನಾನು ಇನ್ಫ್ಯಾಕ್ಟ್ ರಿಯಾನ್ ಪರಾಗ್ ಮತ್ತೆ ಅಭಿಷೇಕ್ ಶರ್ಮಾ ಏನಿಗೆ ತಗೊಂಡಿಲ್ಲ ವರ್ಲ್ಡ್ ಕಪ್ ಅಲ್ಲಿ, ದೇ ಕ್ಯಾನ್ ಬೌಲ್ ಆಸ್ ವೆಲ್ ಅನ್ನೋದನ್ನ ನಾವೇ ಮಾತಾಡಿದ್ವಿ. ಫೈನಲಿ ಇಟ್ ಇಸ್ ಗುಡ್ ಟು ಸಿ ದಟ್ ದೇರ್ ಮೇ ಬಿ ಅಭಿಷೇಕ್ ಶರ್ಮಾ ವುಡ್ ಹ್ಯಾವ್ ಗಾಟ್ ಅಹೆಡ್ ಆಫ್ ಪರಾಗ್ ಇನ್ ಕೇಸ್ he was a lower order batter, considering he's a lefty and a left arm spinner also. But I think where he scored was, he can, I mean, what is surprising after first T20 international andre sending Pandya ahead of Parag. So like are they looking Parag as Parag and Rinku Singh to be the finisher in future anta? Finishers, correct. ಆದ್ರೆ ರಿಂಕು ಸಿಂಗ್ ತಿರ್ಗಾ ಲೈಕ್ ಗೋಯಿಂಗ್ ಡೌನ್ ಎಷ್ಟು, ಲೈಕ್ ಅಟ್ ಲೀಸ್ಟ್ ಇಂಡಿಯಾ ಆಡೋವಾಗ ನಂಬರ್ 6 ನಂಬರ್ 7 ಆಡ್ತದೆ, ಇವಾಗ ನಂಬರ್ 7 ನಂಬರ್ 8 ಪಾಪ. ಲೈಕ್ ಅವನು ಲೈಕ್ ಓಕೆ, ಲೈಕ್ ಐ ಥಿಂಕ್ ಗಂಭೀರ್ ರೋಲ್ ಡೆಫಿನೇಷನ್ ಪ್ರಕಾರ KKR ಅಲ್ಲೂ ಅಲ್ಲೇ ಆಡಿಸ್ದ, ಇವಾಗ ಇಂಡಿಯಾಲೂ ಅಲ್ಲೇ. ಬ್ಯಾಡ್ ಫಾರ್ ರಿಂಕು, ಅದೇನು ಮಾಡಕ್ಕಾಗಲ್ಲ. ಗಾಡ್ಸ್ ಪ್ಲಾನ್ ಅನ್ಕೊಂಡಿರ್ತಾರೆ, ಗಾಡ್ಸ್ ಪ್ಲಾನ್. ಕರೆಕ್ಟ್. ಅಯ್ಯೋ ಕತೆ ಅದು. ಅಂಡ್ ಆಲ್ಸೋ ಅಲ್ಲೂ ಗೋ ಅಹೆಡ್. ಅಲ್ಲ, ಬಟ್ ಆ ಬೌಲಿಂಗ್ ಅಲ್ಲ ಅವನ ವೆರೈಟಿ, ಈಸ್ ಫಾರ್ ಅಸ್ಸಾಂ. ಇಫ್ ಯು ಲುಕ್ ಅಟ್ ರಿಯಾನ್ ಪರಾಗ್, ಈಸ್ ನಾಟ್ ಜಸ್ಟ್ ಲೈಕ್ ಏನೋ ಬಂದು ಮೊನ್ನೆ ಒಂದು ಸುಮ್ಮನೆ ಬಾಲ್ ಆಗ್ತಾನೆ ಎಕ್ಸೆಲ್. ಈಸ್ ಎ ರೆಗ್ಯುಲರ್ ಬೌಲರ್ ಫಾರ್ ಅಸ್ಸಾಂ. ಅಂಡ್ ಈವನ್ ಸಯ್ಯದ್ ಮಿಸ್ಟಾಕ್ ಅಲಿಲು ಲಾಸ್ಟ್ ಇಯರ್ ನಾನು ಹೇಳ್ದಂಗೆ he was among the top 15 wicket takers or top 10 or top 15 wicket takers. So it is not like ಏನೋ ಇವನು ಕೇದಾರ್ ಜಾಧವ್ನ ಬಂದ್ಬಿಟ್ಟು ಧೋನಿ ಟ್ರೈ ಮಾಡ್ದಂಗೆ ಏನೋ ಸೂರ್ಯ ಇವಾಗ ಟ್ರೈ ಮಾಡ್ತಾನೆ ಅನ್ನೋ ತರ ಅಲ್ಲ. he can bowl just that. ಅದೇ ಹೇಳಿದ್ನಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಂದ IPL ಅಲ್ಲಿ ಅವ್ನು ಬೌಲಿಂಗ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ರಾಜಸ್ಥಾನ್ ರಾಯಲ್ಸ್ ಅವನನ್ನು ಪಿಕ್ ಮಾಡಿದ್ದನು ಆಲ್ರೌಂಡರ್ ಆಗೇನೆ ಪಿಕ್ ಮಾಡಿದ್ದು. ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಇಂಪ್ಯಾಕ್ಟ್ ಪ್ಲೇಯರ್ ಇರಲ್ಲ, ಸೊ ತೆಗಿಬೇಕು ಅಂತ ಅದನ್ನ ಹೇಳ್ತಿರೋದು. ಅಟ್ಲೀಸ್ಟ್ ಫಾರ್ ಇಂಡಿಯಾ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾನ ಅದನ್ನ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ತೆಗಿಬೇಕು ಅಂತ. ಅವಾಗ ಇವರೆಲ್ಲ ಬೌಲಿಂಗ್ ಆಗ್ತಾರೆ ಮತ್ತೆ. ಕರೆಕ್ಟ್. ಲೈಕ್ ದಟ್ಸ್ ಹೌ ಇವಾಗ ಡೆಲ್ಲಿ ಅಕ್ಷರ್ ಪಟೇಲ್ ನ ಮೇಲೆ ಆಡ್ಸೋದ್ರಿಂದ ಲೈಕ್ ವಿ ಕುಡ್ ಆಕ್ಚುಲಿ ಫೈಂಡ್ ಅಕ್ಷರ್ ಪಟೇಲ್. ಲೈಕ್ ಎಷ್ಟು ಸಿಚುವೇಶನ್ ಅದೇನೆ, ಸಿಚುವೇಶನ್ ಪ್ರಕಾರ ಎಷ್ಟು ಗೇಮ್ ಆಡಿಲ್ಲ ಅವನು.
ಟ್ರೂ. ನಾನು ಅದೇ ಲೈಕ್ ಅವ್ನ್ ಹೇಳಕ್ ಬಂದೆ. ಈಗ ಹ್ಮ್ ಮಿಡ್ಲ್ ಆರ್ಡರ್ ಅಲ್ಲಿ ನಮ್ಗೆ ಹಾರ್ದಿಕ್ ಪಾಂಡ್ಯ ಇಸ್ ಅನ್ ಆಲ್ರೌಂಡರ್, ಅಕ್ಷರ್ ಪಟೇಲ್ ಇಸ್ ಅನ್ ಆಲ್ರೌಂಡರ್, ಅಂಡ್ ರಿಯಾನ್ ಪರಾಗ್ ಇಸ್ ಆಲ್ರೌಂಡರ್, ಅಂಡ್ ಆಲ್ ತ್ರೀ ಆರ್ ಡಿಫರೆಂಟ್ ಸ್ಕಿಲ್ ಸೆಟ್ಸ್. ಆಲ್ರೌಂಡಿಂಗ್ ಕರೆಕ್ಟ್. ಕೇಪಬಿಲಿಟಿನಲ್ಲೂ ಅಷ್ಟೇ. ಅಂಡ್ ಇಫ್ ಯು ಗೋ ಟು ದ ಬೆಂಚ್ ಸ್ಟ್ರೆಂತ್, ವಿ ಹ್ಯಾವ್ ಶಿವಮ್ ದುಬೆ ಮತ್ತೆ ವಾಷಿಂಗ್ಟನ್ ಸುಂದರ್. ವಾಷಿಂಗ್ಟನ್ ಸುಂದರ್ ಬರೀ ಬೋತ್. ವಾಷಿಂಗ್ಟನ್ ಟೂರ್ ತಗೊಳ್ತಾ ಇದೆ ಸ್ಕ್ವಾಡ್ ನ. ಅಂಡ್ ವಾಷಿನು ಏನು ಪಾಪ ತಪ್ಪು ಮಾಡಿರ್ಲಿಲ್ಲ ಇಷ್ಟ ದಿನ ಆಚೆ ಕೂರಕ್ಕೆ. ಹಂಗ್ ನೋಡಕ್ ಹೋದ್ರೆ ಇಟ್ಸ್ ಜಸ್ಟ್ ದಟ್ ಟಾಪ್ ಸ್ಪಿನ್ನರ್ಸ್ ಜಾಗ ಇರ್ಲಿಲ್ಲ ಅಲ್ಲಿ ಅಷ್ಟೇ. ಜಸ್ಟ್ ದಟ್ ಯಾವ ಫಿಂಗರ್ ಸ್ಪಿನ್ನರ್, ಎಸ್ಪೆಷಲಿ ಫಿಂಗರ್ ಆಫ್ ಅದೇ ಸ್ಪಿನ್ನರ್ಸ್ ಜಾಗ ಇಲ್ಲ. ಫಿಂಗರ್ ಸ್ಪಿನ್ನರ್ಸ್ ಜಾಗ ಇಲ್ಲ. ಸೊ ಅಲ್ಲೂ ವೇರಿಡ್ ಸ್ಕಿಲ್ ಸೆಟ್ ಇದೆ. ಅಂಡ್ ಯಾ, ಸೊ ಅಟ್ ಲೀಸ್ಟ್ ಇನ್ ದಿಸ್ ಸ್ಕ್ವಾಡ್ ವೆರೈಟಿ ಕಾಣ್ತಾ ಇದೆ. ಅಂಡ್ ಐ ಥಿಂಕ್ ವೆರಿ ಕ್ಲಿಯರ್ಲಿ ಇಂಡಿಯನ್ ಟೀಮ್ದು ಡೈರೆಕ್ಷನ್ ಅಂತೂ ಕಾಣ್ತಾ ಇದೆ ಈ ಡೈರೆಕ್ಷನ್. ಸ್ಕ್ವಾಡ್ ಪಿಕ್ ಮಾಡಿರೋ ರೀತಿಗೆ. ಯಾ, ಸೊ ಕ್ಯಾರಿಂಗ್ ಆನ್ ವಿತ್ ದ ಸೇಮ್ ಟಾಪಿಕ್. ಸೊ ಹೌ ಮಚ್ ಇನ್ ಅಗ್ರಿಮೆಂಟ್ ಆರ್ ಯು ವಿತ್ ಕ್ಯಾಪ್ಟನ್ಸಿ ಡಿಸಿಷನ್ ಅಬೌಟ್ ಸ್ಕೈ? ಸೊ ಆಕಾಶಕ್ಕೆ ಬಂದ್ಬಿಟ್ವಿ ಟಾಪಿಕ್ಗೆ. ಏನ್ ಹೇಳ್ತೀರಾ, ಎಲ್ಲಿಂದ ಬಂದ ಸ್ಕೈ ಕ್ಯಾಪ್ಟನ್ಸಿ ವಿಷಯಕ್ಕೆ ಅಂತ? ಎಲ್ಲಿಂದ ಬಂದ ಅನ್ನೋದಕ್ಕಿಂತ ಇನ್ ಯಾರು ಇದ್ರು ಅನ್ನೋದು ಬರುತ್ತೆ. ಲೈಕ್ ಹಾರ್ದಿಕ್ ಪಾಂಡ್ಯ ನ್ಯಾಚುರಲ್. ಐ ಮೀನ್ ಅದನ್ನ ಆನ್ಸರ್ ಮಾಡಿದ್ರಲ್ವಾ ಅವರು. But ಹಾರ್ದಿಕ್ ಪಾಂಡ್ಯ ದ ಓನ್ಲಿ ರೀಸನ್ ಈಸ್ ನಾಟ್ ಬೀಂಗ್ ಪಿಕ್ಡ್ ಆಸ್ ಅ ಕ್ಯಾಪ್ಟನ್ ಅಂದ್ರೆ ಅವ್ರ Injury, ಇಂಜುರಿ ಕನ್ಸರ್ನ್ಸ್. ಸೊ ದೇ ಆರ್ ಲುಕಿಂಗ್ ಅಟ್ ಹೂ. ಅಲ್ಲ, ಅದಂದ್ರೆ ಫನಿ ಪಾರ್ಟ್, ಹಾರ್ದಿಕ್ ಪಾಂಡ್ಯ ಇನ್ನ ಜಾಸ್ತಿ ಇಂಜುರಿ ಆಗಿದೆ. ಸೂರ್ಯಕುಮಾರ್ ಯಾದವ್ ಏನ್ ಕಡಿಮೆ ಕಡಿಮೆ ಆಗಿದೆ. ಎಕ್ಸಾಕ್ಟ್ಲಿ IPL ಮುಂಚೆನೂ ಇಂಜುರಿಯಿಂದಾನೇ ಬಂದಿದ್ದು ಅಣ್ಣ ಅವನು. ಬಂದಿದ್ದವನು. ಅಂಡ್ ಇನ್ನ ಯಂಗ್ ಲೆಗ್ಸ್, T20 ಯಂಗ್ ಲೆಗ್ಸ್ ಬೇಕು ಅಂದ್ರೆ. ಅಂಡ್ ಸೂರ್ಯಕುಮಾರ್ ಯಾದವ್ ವಾಸ್ ಆಲ್ಸೋ ನಾಟ್ ವೆರಿ ಯಂಗ್. He is 33 years Correct. old. 33. 33 years old. And entry to the international team ಅವ್ರದ್ದು ಲೇಟ್ ಆಯ್ತು. Like I think 30 when he was at the age of 30 he played 29. his first in. ಇಲ್ಲ 29 ಅಲ್ಲ, I think it's 30 when he played his 13, first yeah, international. 30, 31 I think when he made international debut. International Hmm. debut. ಸುಮಾರು ಲೈಕ್ ಹಿ ಇಸ್ ದ ಓನ್ಲಿ ಪ್ಲೇಯರ್. ಐ ಥಿಂಕ್ 2010 ನಲ್ಲಿ ಫಸ್ಟ್ ಅವನನ್ನು MIA ಪಿಕ್ ಮಾಡಿದ್ದು, 2009 or 2010 ಅಲ್ಲೂ. ಅಂಡ್ he only played one game. After that is when KKR picked him after into KKR. 2012 or 14. 2013. And ಅಲ್ಲ 2012 ಅಲ್ಲಿ. Then he again came back to MI in 14 and from there on he is there. So ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಸುಮಾರು ಆಡಿಯಾನೆ. 33 years ಇದು ಲೈಕ್ ವಿ ಡೋಂಟ್ ನೋ, ಇಸ್ ಇಟ್ ಓನ್ಲಿ ವಿ ಆರ್ ಲುಕಿಂಗ್ ಅಟ್ 20 ನೆಕ್ಸ್ಟ್ ವರ್ಲ್ಡ್ ಕಪ್ ಯಾವಾಗಪ್ಪ? 26 T20 ಇದು? 7. T20 27. No, 26. 26. Sorry, 26. 26. So maybe 26 ಅಂದ್ರೂ is like 35, more prone to injury. ಬೇರೆ ಯಾರು ಇರ್ಲಿಲ್ವಾ? ಅಥವಾ ಆರ್ ದೇ ಇವನ್ ಲುಕಿಂಗ್ ಅಟ್ Long term. Suryakumar Yadav will be the World Cup captain ಅನ್ನೋ ತರನ ಅನ್ನೋದು ಗೊತ್ತಿಲ್ಲ. ಸೊ ದಿಸ್ ಇಸ್ ವೇರ್ ಐ ವಾಸ್ ಲೈಕ್ ಫೀಲಿಂಗ್ ಮೇ ಬಿ ಇವನ್ ಯಾವುದು ಗಿಲ್ಗ್ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ, ಗಾಯಕ್ವಾಡ್ ಆ ತರ ಯಾರನ್ನ ಕರೆದ್ಬಿಟ್ಟು ಕೊಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಮೇಡ್ ಮೋರ್ ಸೆನ್ಸ್ ಇನ್ ದೇ ಸೇಯಿಂಗ್ ದಟ್ ಇಂಜುರಿ ಕಡಿಮೆ ಯಂಗ್ಸ್ಟರ್ ಅನ್ನೋದು. ಮಾಡ್ತಾ ಇದ್ದಾನೆ ಚೆನ್ನಾಗೇನೆ ಇವಾಗ. ಒಂಥರ ಏನ್ ಗೊತ್ತಾ, ಈ ಸ್ಕ್ವಾಡ್ಗೆ ರೋಹಿತ್ ಅವರು ಎಲ್ಲ ವರ್ಕ್, ಡ್ರಾವಿಡ್ ಎಲ್ಲ ವರ್ಕ್ ಮಾಡಿ. ಐ ಡೋಂಟ್ ಥಿಂಕ್ ಸೊ ಕ್ಯಾಪ್ಟನ್ ಮ್ಯಾಟರ್ಸ್ ಟು ಬಿ ಆನೆಸ್ಟ್. ಎಸ್, ಅವ್ರು ಎಲ್ಲಾರ್ಗು ಅವ್ರ ರೋಲ್ ಡಿಫೈನ್ ಆಗೋಗಿದೆ, ಸೆಟ್ ಆಗೋಗಿದೆ, ತಲೆಯಲ್ಲಿ ಗೊತ್ತು ಅವ್ರು ಏನ್ ಮಾಡ್ಬೇಕು ಅಂತ. ವೆರಿ ಲಿಮಿಟೆಡ್ ಆಪರ್ಚುನಿಟಿ, ಐ ಮೀನ್ ಆಪ್ಷನ್ಸ್ ಇರುತ್ತೆ ಅಂತ, ಅವ್ರ ಆಪರ್ಚುನಿಟಿ ಇರುತ್ತೆ ಒಂದು ಕ್ಯಾಪ್ಟನ್ಸಿ ಮಾಡಕ್ಕೆ ಅಂತ. ಈಸ್ ಫೇರ್ಲಿ ಡೂಯಿಂಗ್ ವೆಲ್. ಐ ಥಿಂಕ್ ಇನ್ನ ಯಾವ್ದಾನ ಆಸ್ಟ್ರೇಲಿಯಾ ಸೀರೀಸ್ ಅವ್ರದ್ರ ಮೇಲೆ ನೋಡ್ಬೇಕು ಹಿಂಗೆ. ದಟ್ಸ್ when it defines the character. At least ಬ್ಯಾಟಿಂಗ್ ಅಲ್ಲಿ ಇಂಟೆಂಟ್ ಅಂತೂ ಇದ್ದೇ ಇದೆ. I mean, they are going all attack. Especially ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ಸೂರ್ಯನು ಬಂದಾಗ, ರಿಷಬ್ ಪಂತ್ ಅಷ್ಟೇ. ಸೊ ಅಟ್ ಲೀಸ್ಟ್ ದ ಫಸ್ಟ್ 2 ಮ್ಯಾಚಸ್ ನೋಡಿದಾಗ ಇಟ್ ಇಸ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾ ಇದಾರೆ. ದೇ ಆರ್ ಲುಕಿಂಗ್ ಫಾರ್ ವೆರಿ ಹೈ ಟೋಟಲ್ಸ್. ಸೊ ಅಟ್ ಲೀಸ್ಟ್ ನೋಡಕ್ಕೆ ಇಂಟೆನ್ಸಿಟಿ ಚೆನ್ನಾಗಿದೆ. ಸೊ ಸೂರ್ಯ ಇಸ್ ಡೂಯಿಂಗ್, ಚೆಕಿಂಗ್ ಆಲ್ ದ ಬಾಕ್ಸಸ್. ಮತ್ತೆ ಇದು ಅಷ್ಟೇ, ದ ಚೇಂಜಸ್ ವಾಟ್ ಈಸ್ ಗೆಟಿಂಗ್ ಇಸ್ ಆಲ್ಸೋ ಪ್ರಿಟಿ ಡಿಸೆಂಟ್. ಲೈಕ್ ಬಿಷ್ನಾಯ್ನ ಪವರ್ ಪ್ಲೇ ಒಳಗಡೆನೆ ತರೋದು. ಆಬ್ವಿಯಸ್ಲಿ ಲೈಕ್ ರವಿ ಬಿಷ್ನಾಯ್ IPL ಅಲ್ಲೂ ಮಾಡಿದಾನೆ ಪವರ್ ಪ್ಲೇ ಒಳಗಡೆ ಬೌಲಿಂಗ್ ಎಲ್ಲ. ಸೊ ಚೆನ್ನಾಗಿ ಅಟ್ ಲೀಸ್ಟ್ ಚೇಂಜಸ್ ಅಂತೂ ಜಾಸ್ತಿ ಇದ್ದೇ ಇದೆ.
ನಂಗೆ ಸ್ಪೆಸಿಫಿಕ್ಲಿ ಈ ಕ್ಯಾಪ್ಟನ್ಸಿ ಡಿಸಿಷನ್ ಏನ್ ಬ್ಯಾಫ್ಲಿಂಗ್ ಅನ್ಸ್ತು ಅಂತು ಅಂದ್ರೆ, ಫಸ್ಟ್ ಪಾಯಿಂಟ್, ಎಸ್, ಏಜ್ ಸೂರ್ಯಕುಮಾರ್ ಯಾದವ್ ಕಡೆ ಇಲ್ಲ. ಸೊ ಯು ಕೆನಾಟ್ ಗ್ರೂಮ್ ಲೆಂದಿ ಪೀರಿಯಡ್ ಅಂಡರ್ ಹಿಮ್ ಫಾರ್ ಎ ಟೀಮ್. ಅಂಡ್ ಕ್ಯಾಪ್ಟನ್ ಪ್ಲಸ್ ಕೋಚ್ ಕಾಂಬಿನೇಷನ್ ವರ್ಕ್ ಮಾಡಕ್ಕೆ ಇಲ್ಲಿ ಅಷ್ಟು ದೊಡ್ಡ ಅಪರ್ಚುನಿಟಿ ಇಲ್ಲ. ಅಂಡ್ ಆಲ್ಸೋ ದೇರ್ ವಾಸ್ ಅ ವೆರಿ ಕ್ಲಿಯರ್ ಮೆಸೇಜ್ ಫ್ರಮ್ ಅಗರ್ಕರ್ ಸೇಯಿಂಗ್ ದಟ್ ವಿ ಆರ್ ನಾಟ್ ಲುಕಿಂಗ್ ಹಿಮ್ ಬಿಯಾಂಡ್ ಫಾರ್ T20. ಅವನ ODI ಸ್ಕೀಮ್ ಅಲ್ಲಿ ಇಲ್ಲ, ರೆಡ್ ಬಾಲ್ ಅನ್ನೋದಂತೂ ಇಲ್ವೇ ಇಲ್ಲ. ಬರೀ T20 ಪ್ಲೇಯರ್ ನಾವು ಅವನ್ನ ಕನ್ಸಿಡರ್ ಮಾಡ್ತಿರೋದ್ರಿಂದ. ಸೊ ವರ್ಕ್ ಲೋಡ್ ಈಸ್ ಮ್ಯಾನೇಜ್ಡ್ ವೆರಿ ಕ್ಲಿಯರ್ಲಿ, ಬಟ್ ಹ್ಯಾಸ್ ಸಿಂಗಲ್ ಫಾರ್ಮ್ಯಾಟ್ ಟು ಲೀಡ್. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಬಂತು ಅಂದ್ರೆ, ಜಸ್ಟ್ ಲುಕ್ ಎಟ್ ಹೌ IPL ಸರ್ಕಲ್ಸ್ ಹ್ಯಾವ್ ಬೀನ್ ಹ್ಯಾಪನಿಂಗ್ ಫಾರ್ ಲಾಸ್ಟ್ 5 years ಕ್ಲೋಸ್ಲಿ. KL ರಾಹುಲ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಋತುರಾಜ್ ಗೈಕ್ವಾಡ್, ಇವ್ರಿಷ್ಟು ಜನನು ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ಆಲ್ಸೋ. ಕರೆಕ್ಟ್. ಹಾರ್ದಿಕ್ ಪಾಂಡ್ಯ ಶುಭ್ಮನ್ ಗಿಲ್ ಇವಾಗ. ಹಾ ಶುಭ್ಮನ್ ಗಿಲ್ ಮೇ ಬಿ ಔಟ್ ಆಫ್ 7 ಕಾನ್ಸಿಕ್ವೆನ್ಸಸ್ ಆಫ್ ಹಾರ್ದಿಕ್ ಪಾಂಡ್ಯಾಸ್ ಎಕ್ಸಿಟ್. ಸೊ ಅವನನ್ನ ಮಾತ್ರ ಸೈಡಿಗೆ ಇಟ್ರೆ, ಕರೆಕ್ಟ್. you kind of sense the future for Indian cricket. These are the people who will be future leadership core. KL Rahul, Shreyas Iyer, Rishabh Pant, Hardik Pandya, and Ruturaj Gaikwad. These are the kind of projection ತೋರಿಸಿದ ಈ ತರ. ಇದೆಲ್ಲ ಬಿಟ್ಟು ಸೂರ್ಯಕುಮಾರ್ ಅದು ಸಪರೇಟ್ ಆಗಿ ಬಂದ್ ನಿಂತಿರೋದು. ವೈಲ್ ಆಲ್ ದೀಸ್ ಪೀಪಲ್ ಆರ್ ಸ್ಟಿಲ್ ರೆಲೆವೆಂಟ್ ಫಾರ್ ದ ಫಾರ್ಮೆಟ್, still relevant, still have the age on their side, pretty much experienced, and nobody has done any short work. ಸೊ ಇಲ್ಲಂತೂ ಅಬ್ಸಲ್ಯೂಟ್ಲಿ ನೋ ಕ್ಲಾರಿಟಿ ಆನ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಿತ್ತು ಅಂತ. ಮೇ ಬಿ ದಟ್ಸ್ ಇವನ್ ಅ ಮೆಸೇಜ್ ಫಾರ್, ಐ ಮೀನ್ ಇಟ್ಸ್ ಕನ್ಫ್ಯೂಸಿಂಗ್ ಮೆಸೇಜ್ ಫಾರ್ ಪ್ಲೇಯರ್ಸ್ ಆಲ್ಸೋ. ಅವರು ಓಕೆ, ನಾನು ಏನಾಗಿ ನನ್ ಗ್ರೂಮ್ ಮಾಡ್ತಾ ಇದ್ರು, ವಾಸ್ ದೇರ್ ಅ ಕ್ಲಾರಿಟಿ ಆರ್ ನಾಟ್? ಇಲ್ಲ ಅಂದ್ರೆ ನೆಕ್ಸ್ಟ್ ಮುಂದೆ ಏನು? ಈ ಕ್ವೆಶನ್ ಅವ್ರಿಗೆ ಬರುತ್ತಲ್ವಾ? 100% ಅದನ್ನೇ ಹೇಳಿದ್ನಲ್ಲ, ವಾಟ್ ಯು ಆರ್ ಸೇಯಿಂಗ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ದಟ್ ಇಸ್ ವೇರ್ ಐ ವಾಸ್ ಸೇಯಿಂಗ್. ಐ ಥಿಂಕ್ again going back to Gaikwad, that is where we felt he should have been there in the scheme of things. Probably ಅವನು ಇಲ್ಲದ್ರೆ ಗಿಲ್ಗೆ ಕೊಟ್ಬಿಡು ಗುರು, ಆಯ್ತು. ನೀನ್ ಏನ್ ಗಿಲ್ ರಿಷಬ್ ಪಂತ್ ಇದಾನೆ, ಪಂತು ಇದಾನೆ, ಪಂತ್ ಕೊಡು. ಇವಾಗ ಪಂತ್ ಹೆಂಗಿದ್ರು ನೀವು ಅಂಡ್ we have history in history. It is proven that wicket keeper captains have been good. So especially India. So ಸ್ಕೈಯು ಮಾಡಿದಾನೆ ಕ್ಯಾಪ್ಟನ್ಸಿ ಮಧ್ಯ. ಯಾವಾಗ್ಲೋ T20 ಇಂಟರ್ನ್ಯಾಷನಲ್ಸ್ ಅಲ್ಲೆಲ್ಲೋ ವೆಸ್ಟ್ ಇಂಡೀಸ್ ಹೋದಾಗ್ಲ, ಐ ಥಿಂಕ್ ಬಿಫೋರ್ ದ ವರ್ಲ್ಡ್ ಕಪ್ ಎಲ್ಲ ಮಾಡ್ದ. ಐ ಥಿಂಕ್ ಹೀಸ್ ಕ್ಯಾಪ್ಟನ್ಸಿ ರೆಕಾರ್ಡ್ಸ್ ಆರ್, ಲೈಕ್ ಐ ಸೆಡ್, ಫಾರ್ ಎನಿಬಡಿ ಹೂ ಯು ನೇಮ್ ಆಸ್ ಎ ಕ್ಯಾಪ್ಟನ್, until unless they are playing this, I don't want to call ಸೇನಾ ಕಂಟ್ರೀಸ್ ಆಲ್ಸೋ ಇವಾಗ, ಬಟ್ ಸಮ್ ಲೈಕ್ T20 ಲಿ ಒಂಥರ ಪ್ರಾಮಿನೆಂಟ್ ಇರೋರು ಪ್ರಾಬ್ಲಿ ಸೌತ್ ಆಫ್ರಿಕಾ ಆಗಿರ್ಬೋದು, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್. ಇಲ್ಲಿ ಹೋಗಿ ಅವ್ರು ಏನೋ ಒಂಥರ ಬ್ರೇಕ್ ಥ್ರೂ ಮಾಡಿ ಬಂದ್ರು ಅಂತಂದ್ರೆ ಹೇಳ್ಬೋದು. ಅವ್ನ್ ಮಾಡಿದಾನೆ. ಐ ಥಿಂಕ್ ಹಿ ಹ್ಯಾಸ್ ಅರೌಂಡ್ 11 ಪ್ಲಸ್ ಮ್ಯಾಚಸ್ ಆಲ್ರೆಡಿ T20 ಕ್ಯಾಪ್ಟನ್ಸಿ ಮಾಡಿದಾನೆ. ಅಂಡ್ ಇಸ್ ತುಂಬಾ ಲೈಕ್ he doesn't have 100%. I think 6 matches is all he has won out of those 11 games. So, but I mean, seriously, why Sky is still a question among all the others. Why Sky is a question. Hope he proves us wrong. Hope he stays fit. And ಸ್ಕೈದು ಲೈಕ್ ಆರ್ಟಿಕಲ್ ಕಳ್ಸಿದ್ದಿಲ್ಲ ನೀನು, ಅವನು ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ನಿಮ್ದು ಕ್ಯಾಪ್ಟನ್ಸಿ ಬಗ್ಗೆ ನೋಡಿದ್ರೆ, obviously is matured as a player now, but there have been cases where ಮುಂಬೈ ರಂಜಿ ಸ್ಕ್ವಾಡ್ ಅಲ್ಲಿ ಅವನು ಫಸ್ಟ್ ಒಂದು 2 ಮ್ಯಾಚ್ ಕ್ಯಾಪ್ಟನ್ಸಿನೋ ಅಲ್ಲ, ಆಕ್ಚುಲಿ 5 ಮ್ಯಾಚ್ ಕ್ಯಾಪ್ಟನ್ಸಿ ಮಾಡಿ ಮಧ್ಯದಲ್ಲಿ ಅವನನ್ನ he had to withdraw, ಅಂದ್ರೆ ನಾನ್ ಮಾಡಲ್ಲ ಅಂತ ಹೇಳಿ ಆಚೆ ಬಂದಿರೋ ಕೇಸಸ್ ಇದೆ. And there have been cases of he and Shardul Thakur fighting during the match when he was captain. So he, earlier days he was known as, now he doesn't seem like one, but he was known as a very hot-headed captain. Okay. Correct. For Mumbai especially. So again, what are the qualities? Like the smiling assassin. So smiling assassin and dialogue bazu. ತುಂಬಾ ಹಿಂದಿ ಮೂವೀಸ್, ಬಾಲಿವುಡ್ ಮೂವಿ ನೋಡ್ತಾ ಅನ್ಸುತ್ತೆ. ಒಂದ್ ಯಾವ್ದನ ಇಂಟರ್ವ್ಯೂ, ಯಾವ್ದೋ ಒಂದು ಡೈಲಾಗ್ ಹೊಡೆದೇ ಇರ್ತಾನೆ ಅದ್ರಲ್ಲಿ, ಯಾವ್ದನ ಮಜಾ ಇದೆ ನೋಡಕ್ಕೆ ಇಂಟರ್ವ್ಯೂ. ಓಕೆ, ಸೊ ರವಿ, ಕ್ವೆಶ್ಚನ್ ಟು ಯು. ಇನ್ನೊಂದು 2 ಕೇಸ್ ಇದೆ ಅಂತ ಹೇಳಿದ್ರೆ, ಒಂದು ಆಬ್ವಿಯಸ್ ವಾಸ್ ಋತುರಾಜ್ ಅಂಡ್ ಈ ಕಡೆ ಸ್ಕೈದು ಕ್ಯಾಪ್ಟನ್ಸಿ ಮಾತಾಡಿದ್ವಿ.
ಇನ್ನೊಂದು ನಮ್ಗೆ ಅಂದ್ರೆ ನನಗೆ ಅಟ್ಲೀಸ್ಟ್ ನನಗೆ ಇದೇ ಏನು ಐಡಿಯಾನೇ ಬರ್ದೇ ಇರೋ ವಿಷಯ ಅಂದ್ರೆ ಕ್ಯೂರಿಯಸ್ ಕೇಸ್ ಆಫ್ ಭುವನೇಶ್ವರ್ ಕುಮಾರ್, ಹರ್ಷಿತ್ ರಾಣಾ, ಫಾರ್ 50 ಓವರ್ಸ್ ಹರ್ಷಿತ್ ರಾಣಾ ಹರ್ಷಿತ್ ಇವರೆಲ್ಲ ರಾಣಾ. 50 ಓವರ್ಸ್ ಸ್ಕ್ವಾಡ್ Correct. ಅಲ್ಲಿ, ODI ಸೀರೀಸ್ ಸ್ಕ್ವಾಡ್ ಅಲ್ಲಿ ಹರ್ಷಿತ್ ರಾಣಾ, ಖಲೀಲ್ ಅಹ್ಮದ್ ಎಲ್ಲ ಪಿಕ್ ಆಗಿದ್ದಾರೆ. ಅವ್ರು ಪಿಕ್ ಆಗ್ತಾನೆ Correct. ಇದಾರೆ ಆಸ್ ಪಾರ್ಟ್ ಆಫ್ ರಿಸರ್ವ್ಸ್. ಬಟ್ ಹ್ಮ್. ಭುವಿಗೆ ಏನಾಯ್ತು? ಯಾಕೆ ಭುವಿ ಯಾ ಇಲ್ಲ? ಬಟ್ ಯಾಕಿಲ್ಲ ಭುವಿ? I think they picked him wrong. Like ಏನ್ ಮಾಡಿದ್ರು, they started grooming him for white ball. ಅದರಲ್ಲೂ ಚೆನ್ನಾಗೇ ಮಾಡಿದಾನೆ, ಏನಕ್ಕೆ ಹ್ಮ್ ಏನ್ ಮಾಡಿಲ್ಲ ಅಂತ ಗೊತ್ತಿಲ್ಲ. But I don't know why he was not even considered even for red ball. ಗೊತ್ತಿಲ್ಲ. ಸ್ಟಾಟ್ಸ್ ಆರ್ ಡೂಯಿಂಗ್ ವೆಲ್. ಈ ಇವಾಗೇನೋ ಉತ್ತರ ಪ್ರದೇಶ್ ಪ್ರೀಮಿಯರ್ ಲೀಗ್ ಏನೋ ಆಯ್ತು, ಅದರಲ್ಲೂ ಅಷ್ಟೇ ಈ ಪ್ಲೇಡ್ ರಿಯಲಿ ವೆಲ್. ಲೈಕ್ ಹಿಸ್ ರೆಕಾರ್ಡ್ಸ್ ಇಸ್ ಲೈಕ್ ರಿಯಲಿ ಗುಡ್. IPL ಅಲ್ಲಿ ಹಿ ಇಸ್ ಬೀನ್ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮಿಂಗ್. ಬಟ್ ಹ್ಮ್ ಹರ್ಷಿತ್ ರಾಣಾನ್ ಕಂಪೇರ್ ಮಾಡಿದ್ರೆ ಐ ಡೋಂಟ್ ನೋ ವೈ ಭುವಿ ಇಸ್ ನಾಟ್ ಇವನ್ ಕನ್ಸಿಡರ್ಡ್ ಇನ್ ದ ಮಿಕ್ಸ್ ಆಫ್ ಥಿಂಗ್ಸ್. ಸೊ ಐ ಥಿಂಕ್ ಅಂಡ್ ಭುವಿದು ದೇ ಲುಕ್ ಆರ್ ಅಟ್ ದ ಕ್ಲಿಯರ್ ದಟ್ ಕ್ಯಾಲೆಂಡರ್ ದೇ ವಿ ಹ್ಯಾವ್. ಭುವಿದು ಕ್ಲಿಯರ್ ಆಗಿದ್ದಾರೆ ಅನ್ಸುತ್ತೆ. ಐ ಡೋಂಟ್ ಲೈಕ್ ಆಯ್ತು ಗುರು ನಿಂದು ಅಂತ ಹೇಳ್ಬಿಟ್ಟಿದೆ. ಲೈಕ್ ಶಿಖರ್ ಧವನ್ ಹೇಳ್ದಂಗೆ ಅವ್ನಿಗೆ ಇವಾಗ ಶಿಖರ್ ಧವನ್ ಲಾಸ್ಟ್ ಐ ಥಿಂಕ್ he'll be the only person who's probably captained and then is like not in scheme of things last ಅದೇ. Indian team. ಅಲ್ಲ So ಇವಾಗ ಅವರೆಲ್ಲ ಋತುರಾಜ್ ಗಾಯಕ್ವಾಡ್ ಅಷ್ಟೇ. He is ಹಂಗೆ also in ಆಗ್ಲಿ that ಪಾಪ. list. I don't want him to end Oh, so soon. Hopefully not. ಅಲ್ಲ hopefully ಋತು not. ಓಕೆ, ಋತುಗ್ ಇನ್ನೂ ಟೈಮ್ ಇದೆ. ಅಂದ್ರೆ ಈ ವರ್ಷ ಇಲ್ಲ ಅಂದ್ರು. ಅಂಡ್ ಆಲ್ಸೋ Correct. ಗಂಭೀರ್ ಮತ್ತೆ ಅಗರ್ಕರ್ ಹೇಳ್ದಂಗೆ 2 years ಅಲ್ಲಿ ನಾವು ತುಂಬಾ ಟ್ರಯಲ್ ಅಂಡ್ ಎರರ್ ಮಾಡ್ಬೇಕಾಗತ್ತೆ. ಯು ವಿಲ್ ಸಿ ಸಮ್ ಡಿಸಿಷನ್ಸ್ ಅಂತ. ಶಿಖರ್ ಧವನ್ ಅಂಡ್ ಭುವಿ ಆರ್ ಪ್ರಾಬ್ಲಿ ದ ಮೋಸ್ಟ್ ಫಿಟ್ಟೆಸ್ಟ್ among seniors who are not playing now, who are yet in good Correct. touch. ಶಿಖರ್ದ್ ಅರ್ಥ ಆಗತ್ತೆ ಆ ಸ್ಪಾಟ್ ಅಲ್ಲಿ ಆಲ್ರೆಡಿ ಜಗಳ ಆಗ್ತಾ ಇದೆ ಜನಕ್ಕೆ. ಬಟ್ ಭುವಿ ಐ ಥಿಂಕ್ ಗೊತ್ತಿಲ್ಲ ಏನ್. But Harshit Rana, like he's very young also. I mean, I think Kolkata connection irbodu. That is what would have helped KKR in the. I mean, Delhi, Kolkata eradu. He plays Ranji Delhi ge. Kolkata Knight Riders ge. He's performed decently well, but 20 match ಆಡಿದಾನೆ ಅಷ್ಟೇ. Means if you look at it, 20 list A matches. So like going with that and like picking for India when they had like so many good bowlers. It's not that okay when ಅವ್ನು ಬಂದು like 150 ಆಗ್ತಾನೆ. So that's the reason why he is picked. Like that X factor ಇದೆ. That X factor ಇದೆ in celebrations ಅಷ್ಟೇ. So like very surprising Harshit Rana. Like hopefully again he proves us wrong. Like nothing against him, but like with 20 list A matches, like with the average I think of 23-24, like which is very good. But like 20 match combined list A ನೋಡ್ಬಿಟ್ಟು like you select for an India team, very surprising. Like ಇನ್ನು like I think Bhuvneshwar Kumar ಇರ್ಬೋದಾಗಿತ್ತು. But Bhuvneshwar Kumar, like the message was clear, I think 1 or 2 years back. Avaglinda he is not in scheme of things. But there are other bowlers as well. ಏನಕ್ಕೆ ಅವ್ರನ್ನು ಸೆಲೆಕ್ಟ್ ಮಾಡಿ more than them going with Harshit Rana. Like little surprising. Delhi and KKR connection mostly. Bhuvidu, I think especially in T20 when England ಮೇಲೆ ಸೆಮಿಫೈನಲ್ಸ್ ಅಲ್ಲ 2022 ಅಲ್ವಾ, ಐ ಥಿಂಕ್ ಹಿ ವಾಸ್ ದೇರ್ ಇನ್ ದಟ್ ಸ್ಕ್ವಾಡ್. ಬುಮ್ರಾ ಇಲ್ಲದಾಗ ಹಿ ವಾಸ್ ದೇರ್. ಅವನು ಈ ಸಿರಾಜ್ ತರನೇ ಪ್ರಾಬ್ಲಮ್ ಅವಾಗ ಇದೆ. ಹಿ ವಾಸ್ ಆಕ್ಚುಲಿ ನೋನ್ ಫಾರ್ ಇಸ್ ಡೆತ್ ಬೌಲಿಂಗ್. ಒಂದಲ್ಲಿ ವೈಡ್ ಯಾರ್ಕರ್ ಹಾಕೋದು, ಈ ಸ್ಲೋ ನಕಲ್ ಬಾಲ್ಗಳು ಅಂತ. ಪೀಪಲ್ ಸ್ಟಾರ್ಟೆಡ್ ಅವನ್ ಪೇಸ್ಗೆ ವೆನ್ ಪೀಪಲ್ ಸ್ಟಾರ್ಟೆಡ್ ಟು ಪಿಕ್ ಹಿಮ್ ಅಂಡ್ ಹಿ ಗಾಟ್ ಟ್ರಾಶ್. ಐ ಥಿಂಕ್ ಅದಾದ್ಮೇಲೆ even for Hyderabad he didn't do anything great last year as a death bowler. ನೀನು ಅಲ್ಲಿ ಭುವಿ ತನಕ ಹೋಗ್ಬಿಟ್ಟೆ ಪಾಪ. ಟಿ ನಟರಾಜನ್ ಏನಾದ ಅನ್ಬೇಕು, ಇಂಜುರಿ ಆಯ್ತು ಸರಿ, ಅವ್ನ್ ವಾಪಸ್ ಬಂದ್ಮೇಲೂ ಚೆನ್ನಾಗೇ ಮಾಡ್ದ ಹೈದರಾಬಾದ್ಗೆ. ಒಂದು ಇಂಡಿಯಾ ಟೆಸ್ಟ್ ಸ್ಕ್ವಾಡ್ ಅಲ್ಲಿ ನಿಮ್ಗೆ ಅಂತ ಗಾಬಾ ಟೆಸ್ಟ್ ಅಲ್ಲಿ ಒಬ್ಬ ಟೆಸ್ಟ್ ಸೇವ್ ಮಾಡಿದವನು ಇಂಡಿಯಾ ಜರ್ಸಿ ನೀನ್ ಅಲ್ಲಿ ನೆಟ್ ಬೌಲರ್ ಕರ್ಕೊಂಡು ಹೋಗೋನ್ನ, ಅದಾದ್ಮೇಲೆ ಅವ್ನ್ ಚೆನ್ನಾಗಿ ಆಗ್ತಾ ಇದ್ರು ಕನ್ಸಿಡರ್ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರಿಗೆಲ್ಲ ಏನ್ ಮೆಸೇಜ್ ಕೊಡ್ತಾ ಇದೀವಿ ಅಂತ. ಅದನ್ನೇ ಲೈಕ್ ಯು ಸೆಡ್ ಯು ಆರ್ ಟಾಕಿಂಗ್ ಅಬೌಟ್ ಭುವಿ ವಾಸ್ ಪ್ರಾಬ್ಲಿ ಏಜ್ಡ್ ಅಂಡ್ ಈಸ್ ಪ್ಲೇಡ್ ಫಾರ್ ಲಾಂಗ್. ಬಟ್ ಫಾರ್ ಪೀಪಲ್ ಫಾರ್ ನಟರಾಜನ್ ಈವನ್ ಜಿಂಬಾಬ್ವೆ ಸ್ಟೋರ್ಗೂ ನೀನ್ ಕರ್ಕೊಂಡು ಹೋಗಲ್ಲ, ರಿಸರ್ವ್ಸ್ ಅಲ್ಲಿ ಹರ್ಷಿತ್ ರಾಣಾ ಕರ್ಕೊಂಡು ಹೋಗ್ತೀನಿ ಇದ್ರೆ ಇಟ್ ಇಸ್ ವೆರಿ ಶಾಕಿಂಗ್. ಅಂಡ್ ಅದೇ ಹರ್ಷಿತ್ ರಾಣಾ ಏನ್ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿಲ್ಲ. ಯಾಕಂದ್ರೆ ಯು ಹ್ಯಾವ್ ಅವನು JNK ಫಾಸ್ಟ್ ಬೌಲರ್
ಅವನ ಹೆಸರೇನು? ಉಮ್ರಾನ್ ಮಲಿಕ್. ಉಮ್ರಾನ್ ಉಮ್ರಾನ್ ಮಲಿಕ್. ಮಲಿಕ್. ಹಾ ಅವನ್ಗೆ ಅವ್ನ್ ಎಷ್ಟೋ ಜಾಸ್ತಿ ಆಡಿಸ್ಬಿಟ್ರು ಆಕ್ಚುಲಿ. ಹಾ ಸೊ ಅಲ್ಲ, ನೀನ್ ಗ್ರೂಮ್ ಮಾಡಂಗಿದ್ರೆ ಯು ಕ್ಯಾನ್ ಡೆವಲಪ್ ಅನದರ್ ವಂಡರ್ಫುಲ್ ಅಲ್ಲ ಫಾಸ್ಟ್ means ಬೌಲರ್. ಅಲ್ಲಿ ಈ ತರ like there is ರಿಸರ್ವ್ಸ್ ನ ಕರ್ಕೊಂಡು enough ಹೋಗಿ. pace. Yeah, ಹರ್ಷಿತ್ ರಾಣಾ what is the X factor? ಅದಂತೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ. ವೆರಿ ಗುಡ್ ಬಟ್ ಮೀನ್ಸ್ ಅದೇ ತರ ತುಂಬಾ ಜನನೂ ಅಗ್ರೆಷನ್ ಇದ್ದಾರೆ. ಅಗ್ರೆಷನ್ ಇದು ಎಕ್ಸ್ಪೆಕ್ಟ್. ಅಗ್ರೆಷನ್ ಇನ್ ಸೆಲೆಬ್ರೇಷನ್ ಅಷ್ಟೇ. ಸೊ ಸ್ಮೂತ್ ಆಗಿ ನಾವು ODI ಸ್ಕ್ವಾಡ್ ಬಂದ್ಬಿಟ್ವಿ. ವೆರಿ ಕ್ವಿಕ್ಲಿ ಶಾರ್ಟ್ ಆಗಿ ಕವರ್ ಮಾಡೋಣ ODI ಸ್ಕ್ವಾಡ್ ಬಗ್ಗೆ. ಸೊ ಲಾಟ್ ಆಫ್ ಥಿಂಗ್ಸ್ ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ, ರೋಹಿತ್ ಶರ್ಮಾ ಅಂಡ್ VK ಆರ್ ಬ್ಯಾಕ್ ಇನ್ ಸ್ಕ್ವಾಡ್ ಶ್ರೀಲಂಕಾ ಸೀರೀಸ್ಗೆ, ವಿಚ್ ಪ್ರಾಬ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಅವ್ರು ಆಡಲ್ಲ ಅಂತಲ್ಲ, ಬಟ್ ಈ ಕರೆಕ್ಟ್. ತರ ಒಂದು ಸ್ಮಾಲ್ ಇನ್ಕಾನ್ಸಿಕ್ವೆನ್ಷಿಯಲ್ ಸೀರೀಸ್ ಇನ್ ಅ ಕ್ಯಾಲೆಂಡರ್ ದಟ್ ಹ್ಯಾಸ್ ಮೋರ್ ಟೆಸ್ಟ್ ದೆನ್ ODIs ಫಾರ್ ರೆಸ್ಟ್ ಆಫ್ ದ ಇಯರ್. ಅವ್ರಿಬ್ರನ್ನ ಅಲ್ಲಿ ಆಡ್ಸೋದು ಗೊತ್ತಿರ್ಲಿಲ್ಲ. ಶುಭ್ಮನ್ ಗಿಲ್ ಇಸ್ ಮೇಡ್ ವೈಸ್ ಕ್ಯಾಪ್ಟನ್ ಇಲ್ಲಿ, ಅಂಡ್ ಹಾರ್ದಿಕ್ ಪಾಂಡ್ಯ ಇಸ್ ಔಟ್. ಹಾರ್ದಿಕ್ ಪಾಂಡ್ಯ ಸೊ ಅವನು ಔಟ್ ಅಲ್ಲ, ಹಿ ಆಸ್ಕ್ಡ್ ಫಾರ್ ರೆಸ್ಟ್. ಐ ಮೀನ್ ಈಸ್ ಔಟ್ ಅಂದ್ರೆ ಡ್ರಾಪ್ಡ್ ಆತರ ಏನೋ ಐತಲ್ಲ. ಈಸ್ ಔಟ್ ಆಫ್ ದ ಸ್ಕ್ವಾಡ್. ಇಲ್ಲಿ T20 ಆಡಿ ಔಟ್ ಆಫ್ ದ ಸ್ಕ್ವಾಡ್. KL Rahul is back after a long time. Shreyas Iyer is back after the fallout of whatever happened between Ishan Kishan, Shreyas Iyer not playing domestic ಆ ಎಪಿಸೋಡ್ ಆದ್ಮೇಲೆ. ಈ ಕಡೆ ಅವೆಲ್ಲ ತಗೊಂಡ್ರೆ ವಿ ಸ್ಪೋಕ್ ಅಬೌಟ್ ಹರ್ಷಿತ್ ಅಂಡ್ ಖಲೀಲ್ ಎನಿವೇಸ್ ಬೀಯಿಂಗ್ ಪಾರ್ಟ್ ಆಫ್ ದ ಸ್ಕ್ವಾಡ್. ವಾಷಿಂಗ್ಟನ್ ಸುಂದರ್ ಇಸ್ ಬ್ಯಾಕ್ ಆಸ್ ಅ ಸ್ಪಿನ್ನರ್ ಅಂಡ್ ರಿಯಾನ್ ಪರಾಗ್ ಕ್ಯಾರಿ ಮಾಡ್ತಿದ್ದಾರೆ. ದಟ್ಸ್ ಎನಿವೇಸ್ ಅಲ್ಲಿ ಏನೋ ಫಿನಿಶರ್ ನ ನೋಡ್ತಿದ್ದಾರೆ ಒಬ್ರನ್ನ. ರಿಯಾನ್ ಪರಾಗ್ ಇಸ್ ಫೈನ್ ಅಲ್ಲಿ ನೋಡ್ತಿರೋದು. 50 ಓವರ್ ಫಾರ್ಮ್ಯಾಟ್ ಸೀರಿಯಸ್ಲಿ. ಅಲ್ಲ ಅದು ಮೇ ಬಿ ಯು ಆರ್ ಲುಕಿಂಗ್ ಅಟ್ ಪೀಪಲ್. ಐ ಮೀನ್ ಜಡೇಜಾ ರಿಟೈರ್ ಆಗಿಲ್ಲ, ಬಟ್ ಪ್ರಾಬ್ಲಿ ಯು ಆರ್ ಲುಕಿಂಗ್ ಅಟ್ ಅನ್ ಆಲ್ಟರ್ನೇಟಿವ್ ಟು ಜಡೇಜಾ ಇನ್ 50 ಓವರ್ ಫಾರ್ಮ್ಯಾಟ್. ಗುರು, ನಂಗೆ T20 ಇಂಟರ್ನ್ಯಾಷನಲ್ ಗಿಂತ ಈ 50 ಓವರ್ ಸ್ಕ್ವಾಡ್ ಪಿಕ್ ಮಾಡಿರೋದೇ ಒಂಥರ ಬ್ಯಾಫಲ್ಡ್. ಎಷ್ಟೊಂದು ಸೆಲೆಕ್ಷನ್ಸ್. ಲೈಕ್ ಶಿವಮ್ ದುಬೆ 50 ಓವರ್ಸ್. ಶಿವಮ್ ದುಬೆ 50 ಓವರ್ಸ್ ಏನಿಗ್ 20 ಶಿವಮ್ overs ದುಬೆ ನೋಡಕ್ 50 ಆಗ್ತಾ ಓವರ್ ಏನ್ ಮಾಡ್ತಾನೆ 50 ಓವರ್ಸ್? ವಾಟ್ ಇಸ್ ದಿಸ್? ನನಗೆ ಬೌಲಿಂಗ್ ಬಗ್ಗೆನೂ ಯೋಚನೆ ಇಲ್ಲ. 50 ಓವರ್ಸ್ ಅಲ್ಲಿ ಫೀಲ್ಡಿಂಗ್ ಪಾಪ ಫೀಲ್ಡಿಂಗ್ ಹೆಂಗ್ ಎಲ್ಲಿ ಮಾಡ್ತಾನೆ? ಮಾಡ್ತಾನಲ್ಲ ಎಕ್ಸಾಕ್ಟ್ಲಿ 50 300 ಓವರ್ಸ್ ಬಾಲ್ ಹೆಂಗ್ ಹೆಂಗೆ ಫೀಲ್ಡ್ ಮಾಡ್ತಾನೆ? ಅಲ್ಲ, ಈ ಸ್ಕ್ವಾಡ್ ಇವಾಗ ದಿಸ್ ಇಸ್ ದ ಸ್ಕ್ವಾಡ್ ಅಲ್ಲ. ಐ ಆಮ್ ಜಸ್ಟ್ ರೀಡಿಂಗ್ ಇಟ್ ಔಟ್. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, KL ರಾಹುಲ್, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, ಶಿವಮ್ ದುಬೆ, ಕುಲ್ದೀಪ್ ಯಾದವ್, ಸಿರಾಜ್, ಸುಂದರ್, ಹರ್ಷದೀಪ್ ಸಿಂಗ್, ರಿಯಾನ್ ಪರಾಗ್, ಅಕ್ಷರ್ ಪಟೇಲ್, ಖಲೀಲ್ ಅಹ್ಮದ್ ಅಂಡ್ ಹರ್ಷಿತ್ ರಾಣಾ. ನಿಮ್ದು ನಾನು ಇದ್ರಲ್ಲಿ ನೋಡ್ಬಿಟ್ಟು ಸಡನ್ ಆಗಿ ನಾನು 11 ಪಿಕ್ ಮಾಡು ಅಂದ್ರೇನೆ ಯಾರನ್ನ ತಗೊಳ್ಳೋದು ಅಂದ್ರೆ ಎಲ್ಲ ಚೆನ್ನಾಗಿದ್ದಾರೆ ಅಂತಲ್ಲ, ಎಷ್ಟೊಂದ್ ಜನ ಡಮ್ಮಿ ಪೀಸ್ ಅಂಡ್ ಎವ್ರಿಬಡಿ ಇಸ್ ಹ್ಯಾವಿಂಗ್ ದಿಸ್ ಕ್ವಶನ್. I'm sure with Rishabh Pant being there back in the squad, will you play KL Rahul and Rishabh Pant both? If yes, who will be your long format keeper? ರಿಷಬ್ ಪಂತ್ಗೆ 50 ಓವರ್ಸ್ಗೆ ಕೀಪಿಂಗ್ ಮಾಡಿಸ್ತೀರಾ? ಅವ್ನು ಟೆಸ್ಟ್ ಆಡ್ಬೇಕು ಅಂತಂದ್ರೆ 50 ಮಾಡ್ಬೇಕು ಅನ್ನೋದ್ರಿಂದ ಅವನನ್ನ ಮಾಡಿಸ್ತೀರಾ ಈಗ್ಲೇ? ಇಬ್ರು ಆಡ್ತಾರ? ವಾಟ್ ವುಡ್ ಬಿ ಯರ್ ಮಿಡ್ಲ್ ಆರ್ಡರ್? ಐ ಥಿಂಕ್ ಓಪನಿಂಗ್ ಇಸ್ ಸಾರ್ಟೆಡ್. ಫಸ್ಟ್ 3 ಗೊತ್ತಿಲ್ಲ. ವಿರಾಟ್ ಆಡ್ತಾರ, ವಿ ನೋ ವಾಟ್ 1 2 3 ಗೊತ್ತು. ಇನ್ ಮುಂದೆ ಕ್ಲಿಯರ್ಲಿ 4 ಇಸ್ ಶ್ರೇಯಸ್ ಅಯ್ಯರ್. ಆಯ್ತು. 5 6 5 ಇಸ್ ರಿಷಬ್ ಪಂತ್. ಯಾಕಂದ್ರೆ ಲೆಫ್ಟ್ ಹ್ಯಾಂಡರ್ಸ್ ಇಲ್ಲ ಅದನ್ನು, ಸೊ ಅದನ್ನ ಹಾಕ್ಸಿ ಸೊ 5 ಅಲ್ಲ ಆಯ್ತು. 5 ಆಯ್ತು. KL ರಾಹುಲ್ 6. ಓಕೆ, ರಾಹುಲ್ ಬಂದೇ ಬಿಟ್ಟ. ಅದೇ KL ರಾಹುಲ್ 6 ನನ್ನ ಪ್ರಕಾರ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಇವಾಗಿಲ್ಲ. ಅಕ್ಷರ್ ಪಟೇಲ್. ಸೊ 6 ಇಸ್ ಅಕ್ಷರ್ ಪಟೇಲ್, 7 ಇಸ್ ರಿಯಾನ್ ಪರಾಗ್. ನೋ, 1 ನಿಮಿಷ. 7 ರಿಯಾನ್ ಪರಾಗ್. ಅದೇ ಅಲ್ಲಿ ಬಿಫೋರ್ ಯು ಗೋ ಟು ರಿಯಾನ್ ಪರಾಗ್, ನಾನು ಅದೇ ಹೇಳಕ್ ಬಂದೆ. ಹೂ ಇಸ್ ಯರ್ 6? ಇವಾಗ ರಿಯಾನ್ ಪರಾಗ್ ಆಡ್ಸೋ, ಇವಾಗ ಬಿಟ್ವೀನ್ ರಿಯಾನ್ ಪರಾಗ್ ಅಂಡ್ ಶಿವಮ್ ದುಬೆ ಒಬ್ರು ಆಡ್ಲೇಬೇಕು ಅನ್ನೋದ್ರ ಪರಿಸ್ಥಿತಿ. ಹೌದೌದು. ಇಲ್ಲಂದ್ರೆ ಶ್ರೇಯಸ್ ಅಯ್ಯರ್ ಬೌಲಿಂಗ್ ಹಾಕ್ಸ್ಬೇಕು ನೀವು. 6th bowler. ಇಲ್ಲ, ಇಟ್ ವಿಲ್ ಬಿ ಬಿಟ್ವೀನ್ ಶಿವಮ್ ದುಬೆ ಅಂಡ್ ರಿಯಾನ್ ಪರಾಗ್, ಅಂಡ್ ಕನ್ಸಿಡರಿಂಗ್ ಇಟ್ ಇಸ್ ಶ್ರೀಲಂಕಾ, ಇಟ್ ವಿಲ್ ಬಿ ರಿಯಾನ್ ಪರಾಗ್ ಅಂತಾನೆ ಅನ್ಸುತ್ತೆ. ಶಿವಮ್ ದುಬೆನ್ ಕೂಡಿಸ್ತಾರೆ. ರಿಯಾನ್ ಪರಾಗ್ ಅಣ್ಣ ಡೈಲಾಗ್ ಎಲ್ಲ ಹೊಡೆದಿದ್ದ. ನಂಗೆ ರಿಯಾನ್ ಪರಾಗ್ ಎಲ್ಲ ಓಕೆ ಗುರು. ಅವ್ನ್ ಫೀಲ್ಡಿಂಗ್, ಅವ್ನ್ ಕ್ಯಾಚಿಂಗ್ ಸಿಗಲಿದೆ ಎಸ್ಪೆಷಲಿ ಅಂತ ಐ ಆಮ್ ಅ ಫ್ಯಾನ್ ಆಫ್ ಹಿಸ್. ಬಟ್ ಯಂಗ್ ಬ್ಲಡ್ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಅವನು ಮೊನ್ನೆ ರೀಸೆಂಟ್ ಆಗಿ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾನೆ, ಏನು T20 ವರ್ಲ್ಡ್ ಕಪ್ ಗೆದ್ದಿದ್ದು
ನಾನು ಆಡಿಲ್ಲ, ನಾನು ನೋಡಿಲ್ಲ ಅಂತ. ಲೈಕ್ ದಟ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್ ಯು ಮೇಕ್. ಲೈಕ್ ನಾನು ಆಡ್ದಾಗ ನಾನು ನೋಡ್ಕೊತೀನಿ, ನಾನು ಆಡೇ ಇಲ್ಲ, ನಾನು ನೋಡಿಲ್ಲ. ಸೊ ಯು ಶುಡ್ ಬಿ ಪಾಪ ವಾಚಿಂಗ್ ವಾಟ್ ಈಸ್ ಸಿಂಗ್. ಇದು ಯೂಟ್ಯೂಬ್ ಹಿಸ್ಟ್ರಿ ಕ್ಲಿಯರ್ ಮಾಡಕ್ ಗೊತ್ತಾಗದೇ ಇರೋನ್ಗೆ ಅಷ್ಟು ಮಾತಾಡೋದೇನ್ ಸರ್ಪ್ರೈಸ್ ಅಲ್ಲ. ಸೊ ಸದ್ಯಕ್ಕೆ ಮಾಫಿ ಮಾಡೋಣ, ಸ್ವಲ್ಪ ಬರ್ಲಿ ಮೆಚುರಿಟಿ. ಅದು ಡ್ರೆಸ್ಸಿಂಗ್ ರೂಮ್ ಆದ್ರೆ ಎನ್ವೈರನ್ಮೆಂಟ್ ಫಿಟ್ ಸೊ ಆಗ್ಬೇಕು, ಇನ್ನು IPL ಎನ್ವೈರನ್ಮೆಂಟ್ ಅಲ್ಲಿ ರಿಯಾನ್ ಪರಾಗ್ ಅಂತೂ ಆಡೇ ಆಡ್ತಾನೆ, ದಟ್ ಇಸ್ ಕ್ಲಿಯರ್. ಸೊ ಆಯ್ತು, ಹಂಗಾರೆ ಈಗ 6 is KL Rahul, 7 is Riyan Parag, 8 Akshar ನಾನ್ Patel. ಓಕೆ, ನಿನ್ 6 KL Rahul, ಐ ಪುಟ್ ಅಕ್ಷರ್ ಇನ್ 6. Okay, KL ನ ಸದ್ಯಕ್ಕೆ ಸೈಡ್ ಇಡ್ತಾ ಇದೀನಿ, ಯಾಕೆಂದ್ರೆ KL ಐ Rahul ನ ಡೋಂಟ್ ಥಿಂಕ್ ಸೈಡ್ ಇಡ್ತಾ ಇದ್ದೆ ODI ಇಂದ. ಅವ್ನು ಅದೊಂದೇ except ಸ್ಪಾಟ್ for ಇರೋದು ಅದೇ. ಅವ್ನ್ಗೆ. KL Rahul probably only play ODI. I don't think so he has a chance in test also. ನನ್ ಏನ್ ಗೊತ್ತಾ, ಯಾವ ಫಾರ್ಮೆಟ್ ಆಡ್ತಾನೆ ಅಂತಲ್ಲ, ಯಾವ ರೋಲ್ ಅಲ್ಲಿ ಆಡ್ತಾನೆ, ಮಿಡ್ಲ್ ಆರ್ಡ್ರಾ, ಟಾಪ್ ಆರ್ಡ್ರಾ, ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್, ಏನು ಅದೇ ಗೊತ್ತಿಲ್ಲ ಇವಾಗ. ಹಿ ಸಿಂಪ್ಲಿ ಡಸನ್ ಹ್ಯಾವ್ ಡೈರೆಕ್ಷನ್. IPL Bro, ಅಲ್ಲೂ ಈ ಪಾಪ ಫುಲ್ ತಲೆ ಕೆಡ್ಸ್ಕೊಂಡು ಏನೇನೋ ಮಾಡಾಕ್ಬಿಟ್ಟ ಅವನು. I think this is a message to all people in Karnataka. ದಯವಿಟ್ಟು ನಿಮ್ ಮಗನ್ಗೆ ರಾಹುಲ್ ಅಂತ ಹೆಸರಿಡ್ಬೇಡಿ, ಇಟ್ರೆ ಕ್ರಿಕೆಟರ್ ಮಾಡ್ಬೇಡಿ. ಎಲ್ಲ ಕೆಲಸ ಮಾಡಿದ್ರೆ ಅವ್ರಿಗೆ ಮಾಡ್ಬೇಕಾಗುತ್ತೆ, ಎಲ್ಲ ಕೆಲಸ ಅವರೇ ಮಾಡ್ಬೇಕಾಗತ್ತೆ, ಅದಾದ್ಮೇಲೆ ಏನು ಕ್ರೆಡಿಟ್ ಸಿಗಲ್ಲ. ಏನಾದ್ರೂ ಮಾರಿದ್ರೆ ಬ್ರೇಕ್ ಅಲ್ಲಿ ಹೋಗು ಚೂರು ರೋಲ್ ಮಾಡು ಪಿಚ್ ತಾತ ಕಳ್ಸಿದ್ರೆ ಅದಕ್ಕೂ ಹೋಗಿರ್ತಾರೆ. ದೇವ್ರೆ ಪಾಪ ಅಂತ ಅಲ್ಲ, ಅಷ್ಟೆಲ್ಲ ಅವನೊಂಥರ ಓಪನರ್ ಇಂದ ಚೇಂಜ್ ಮಾಡ್ಕೊಂಡ್ ಬಂದ. ಆಯ್ತು, ರಿಷಬ್ ಪಂತ್ಗೆ ಇಂಜುರಿ ಆಗಿದೆ, ಇಂಡಿಯಾ ನೀಡ್ಸ್ ಅ ವಿಕೆಟ್ ಕೀಪರ್, ಫುಲ್ ಟೈಮ್ ವಿಕೆಟ್ ಕೀಪಿಂಗ್, ಎಲ್ಲ IPL ಅಲ್ಲೂ ವಿಕೆಟ್ ಕೀಪಿಂಗ್ ಮಾಡ್ದ, ಎಲ್ಲ ಮಾಡ್ದ. ಬಂದು ಆಮೇಲೆ ಈ ಸ್ಟಾರ್ಟೆಡ್ ಪ್ಲೇಯಿಂಗ್ ಆಸ್ ಅ ಫಿನಿಶರ್ ಆಲ್ಸೋ, 35 overs ಆದ್ಮೇಲೆ ಚೆನ್ನಾಗೂ ಆಡ್ದ. ಅಂಡ್ ಸಡನ್ಲಿ ವಿ ಸಿ he doesn't have a place. ಟೆಸ್ಟ್ ಅಲ್ಲೂ ಹೋಯ್ತು, T20 ಕನ್ಸಿಡರೇ ಮಾಡ್ತಾ ಇಲ್ಲ, ಇನ್ನ ODI ಅಲ್ಲೂ ಅವನ್ ಕಷ್ಟ ಇದೆ ಅಂದ್ರೆ. I definitely, please to all parents, don't name your son Rahul and expect him to be a cricketer for Karnataka. ಓಕೆ, ಸೊ ಬೇಜಾನ್ ಅಲ್ಲ ನೀನ್ ಕನ್ಫ್ಯೂಷನ್ ಹೇಳಪ್ಪ ಗಳಿದೆ ಮುಂಚೆ. ಅಲ್ಲ, ಅಕ್ಷರ್ 6 ಆಯ್ತು, ಪರಾಗ್ 7, ಆಮೇಲೆ ಕುಲ್ದೀಪ್ 8. ಕುಲ್ದೀಪ್ 8, ಹರ್ಷದೀಪ್ 9, ಓಕೆ, ಸಿರಾಜ್ 10, ಖಲೀಲ್ 11ಗೆ 11 ಬೇಕಾ? ಇನ್ನೊಬ್ಬ ಫಾಸ್ಟ್ ಬೌಲರ್ ಬೇಕಾ? ಹಾರ್ದಿಕ್ ಇದ್ದಿದ್ರೆ ಅಲ್ಲಿ, ಸಿ ಇಫ್ ಯು ಹ್ಯಾಡ್ ಹಾರ್ದಿಕ್ ಇನ್ ದ ಸ್ಕ್ವಾಡ್, ಯು ವುಡ್ ಹ್ಯಾವ್ ಸ್ಟಿಲ್ ಹ್ಯಾಡ್ ಅ ಥರ್ಡ್ ಸೀಮರ್ ಬೇಕಾ? ಥರ್ಡ್ ಸೀಮರ್ ಬೇಕಾ ಅನ್ನೋದೇ ಪ್ರಶ್ನೆ. ಇಲ್ಲ ಅಂದ್ರೆ ಯಾರು? ವಾಶಿನೂ ಆಡಿಸ್ತೀಯ ನೀನು? ಹೂ ಇಸ್ ದ ವಾಶಿ ವುಡ್ ಬಿ ಅ ಬೆಟರ್ ಆಪ್ಷನ್. ಅವಾಗ ಬ್ಯಾಟಿಂಗ್ ಡೆಪ್ತ್ ಇರುತ್ತೆ. ನೀನ್ ಬ್ಯಾಟಿಂಗ್ ಡೆಪ್ತ್ ಅಲ್ಲ, ಸ್ಟೆಬಿಲಿಟಿನೇ ಇಲ್ದಂಗೆ ಆಗೋಗಿದೆ. ಅಕ್ಷರ್ ಪಟೇಲ್ ನಿನ್ಗೆ ಆಫ್ಟರ್ ಯಾಕೋ 5 ತನಕ ಯು ಹ್ಯಾವ್ ಸ್ಟೆಬಿಲಿಟಿ ಮ್ಯಾನ್, ಅದಾದ್ಮೇಲೆ ಬೇಡ ಅಂತ್ಯಾ? ಅದಾದ್ಮೇಲೆ ಸಿಗದೆ 20 ಓವರ್ 20 ಓವರ್ ಅವ್ರಿಗೆ ಮಿಕ್ಕೊಂಡು T20 ಆಡಿದ್ರೆ T20 ಸ್ಪೆಷಲಿಸ್ಟ್. Washi can stay. I think Rahul has to be there, and I will still be 5. I will still play 5 as Rahul and 6 Rishabh Pant. Situation ನೋಡ್ಕೊಂಡು ಪಂತ್ ಟೀಮಲ್ಲಿ ಇದ್ರೆ ಬರೀ ಫೀಲ್ಡಿಂಗ್ ಅಂತೂ ಮಾಡಲ್ಲ, ಸೊ ಹಿ ಹ್ಯಾಸ್ ಟು ಬಿ ಎ ಕೀಪರ್. ಸೊ ರಾಹುಲ್ಗೆ ಇರೋದೇ ಲೋವರ್, ಇದು ಪ್ರಾಪರ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ರೋಲೇ ಸಿಗದ ಅವಾಗ. ಸೊ ಐ ಥಿಂಕ್ ಹಿ ಶುಡ್ ಚೇಂಜ್ ಹಿಸ್. ಇನ್ನೊಂದು 2 ಮ್ಯಾಚಸ್ ಬೌಲಿಂಗ್ ಮಾಡ್ತಾನೆ ರಾಹುಲ್. ಹೌದೌದು, ಈ KPL ಬಂದಿಲ್ಲ ವಾಪಸ್, ಇವಾಗ ಸ್ಟಾರ್ಟ್ ಆಗ್ತದೆ. ಹೆಂಗಿದ್ರು ಮಾರಾದ T20 ಯಾರನ್ನ ತಗೊಂಡ್ರು ನಿಮಿಷ ಒಂದು ಬೌಲಿಂಗ್ ಆಗ್ತೀನಿ ಬಟ್ ಆದ್ರೆ ಇನ್ನ ವಿಕೆಟ್ ಕೀಪರ್ ಅಂತ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ, ಅವ್ನು ಸ್ಕ್ವಾಡ್ ಅನೌನ್ಸ್ ಮಾಡಿದಾಗ. ಮೇ ಬಿ ದಟ್ಸ್ ಅ ಮೆಸೇಜ್. ಇಬ್ರಲ್ಲಿ ಒಬ್ರನ್ನ ಆಡಿಸ್ತೀವಿ, ಇಲ್ಲ ಅಂದ್ರೆ ರಾಹುಲ್ ಅಂತೂ ಮಿಡ್ಲ್ ಆರ್ಡರ್ ಪಕ್ಕ ಅಂತ. ಬೇರೆ ಏನ್ ಜಾಗ ಇಲ್ಲ ಅಲ್ಲಿ. ಮಿಡ್ಲ್ ಆರ್ಡರ್ ಆದ್ರೆ ಮೋಸ್ಟ್ಲಿ ಆಡಿಸ್ತಾರೆ. ಸೊ ವಿತ್ ದಟ್ ಐ ಥಿಂಕ್ ಅಣ್ಣ ಹೇಳ್ತಾ ಇರೋದು ನೋಡಿ. ಹೇಳಿ, ಆರ್ ಯು ಆಲ್ಸೋ ಕಮಿಂಗ್ ಟು ದ ಸೇಮ್ 2027 ಟಾಪಿಕ್? ಇಲ್ಲ 2027 ಇನ್ನೂ ಬಂದಿಲ್ಲ. ನಾನು ಹೇಳ್ತಾ ಇದ್ದು ಈಗ. ಹೇಳು, ನೀನ್ ಮುಗಿಸ್ಬಿಡು, ನಂದೇನ್ ಇಂಪಾರ್ಟೆಂಟ್ ಅಲ್ಲ. ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಇವಾಗ KL Rahul ವಾಪಸ್, ಇಲ್ಲಾಂದ್ರೆ ಮತ್ತೆ ಓಪನರ್ ಶಿಫ್ಟ್ ಆಗ್ತೀನಿ,
ಯಾರನ ಈ ರೋಹಿತ್ ರಿಟೈರ್ ಆದ್ರೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅವ್ರು ನೋಡಿದ್ರೆ ಗಂಭೀರ್ 2027 ತನಕ ಸ್ಕೀಮ್ ಹಾಕೊಂಡ್ ಕೂತಿಯ. ಶ್ರೀಕಾಂತ್ ಚೆನ್ನಾಗಿ ಮೋರ್ ಡೈಲಾಗ್ ಓವರ್ ಬರ್ತಾವ ಅಂತ. ಎಷ್ಟ್ ಜನ ಬೇಕು ಓಪನಿಂಗ್ ಗೆ ಅಂತಾರೆ. ಹಾ ಇಲ್ಲ ಇದಾರೆ ಆಲ್ರೆಡಿ ಹೋಗೇ ಅಂತ. ಬಟ್ ಏನ್ ಡು ಯು ಥಿಂಕ್ ಇಟ್ ವಿಲ್ ಬಿ ರಿಯಾಲಿಟಿ 2027 ವರ್ಲ್ಡ್ ಕಪ್ ರೋಕೋ ಪ್ಲೇಯಿಂಗ್? ಡಿಫಿಕಲ್ಟ್, ಬಟ್ ಯಾ ಮೀನ್ಸ್ ಆಡಿದ್ರೆ ಇಲ್ಲ. ಇದು ಒಂಥರ ವಿರಾಟ್ ಕೊಹ್ಲಿ ಅಂತೂ ಇದ್ದೇ ಇರ್ತಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಇಂತ ಮುಂದೆ ನೋಡಬಾರ್ದು ಅಂತ ನನ್ಗೆ ಅನ್ಸತ್ತೆ. ಯಾಕಂದ್ರೆ ಫಾರ್ ಸಂಬಡಿ ಟು ಪ್ಲೇ ರೋಹಿತ್ ಶರ್ಮಾ ರೋಲ್ ಆಸ್ ಅ ಪ್ಯೂರ್ ಬ್ಯಾಟರ್ ಆನ್ ದ ಟಾಪ್ ಆಫ್ ದಿ ಆರ್ಡರ್ ನಿಮಗೆ ಸಿಕ್ಬಿಡ್ಬೋದು. ಬಟ್ ಕೊಹ್ಲಿ ತರ ಸ್ಟೆಬಿಲೈಸ್ ಮಾಡಕ್ಕೆ ನಿಮ್ಗೆ ಮಧ್ಯದಲ್ಲಿ ಸಿಗೋದ್ ಕಷ್ಟ. ಯು ವಿಲ್ ನೀಡ್ ಟೈಮ್ ಟು. ಸೊ ಯುವರ್ ನಂಬರ್ 3 ಹ್ಯಾಸ್ ಟು ರಿಯಲಿ ಯು ನೀಡ್ ಟು ಥಿಂಕ್ ಆಫ್ either asking KL Rahul to play number 3 in the later stage. ಅಲ್ಲಿರೋದು ಇಬ್ರೆ. ಐ ಥಿಂಕ್ ಫಾರ್ ದಟ್ ಕೆಪಾಸಿಟಿ ಇನ್ ಕರೆಂಟ್ ಸ್ಕ್ವಾಡ್ there is KL Rahul and Shreyas Iyer who can do that clutch job. Shreyas Iyer outside India ಕಷ್ಟ. ನನ್ನ ಪ್ರಕಾರ I think I have 3 names for that slot. Actually 2 names for that slot. I still want KL Rahul to still want KL Rahul to bat in the middle. Either Sai Sudarshan or Gaikwad can take that role. Sai Sudarshan will be a good bet. He's playing well, good head on the shoulder. ನೋಡೋಣ. And left hand ಬೇಕು ಗುರು. ನಮ್ ಸ್ಕ್ವಾಡ್ ಅಲ್ಲಿ ಲೆಫ್ಟ್ ಹ್ಯಾಂಡರ್ ಎಲ್ಲ ಕೆಳಗಡೆ ಇದಾರೆ. ಅಕ್ಷರ್, ವಾಶಿ, ಕುಲ್ದೀಪ್, ರಿಷಬ್ ಎಲ್ಲ ಕೆಳಗಡೆ ಇದಾರೆ. ಮೇಲ್ಗಡೆ ಎಲ್ಲ ಬರೀ ರೈಟ್ ಹ್ಯಾಂಡ್ ತುಂಬಿಕೊಂಡಿದ್ದಾರೆ. ಅಂಡ್ ಮೋಸ್ಟ್ ಲೈಕ್ಲಿ ರೋಹಿತ್ ಶರ್ಮಾ ರಿಟೈರ್ ಆದ್ರೆ ಜೈಸ್ವಾಲ್ ಓಪನ್ ಮಾಡ್ತಾನೆ. ಸೊ ಅವಾಗ ಒಂದು ಲೆಫ್ಟ್ ಹ್ಯಾಂಡ್ ಆಪ್ಷನ್ ಬರುತ್ತೆ. ಅದು ತುಂಬಾ ಸೆಂಟಿಮೆಂಟಲ್ ಡಿಸಿಷನ್ ಆಗ್ಬಾರ್ದು ಅದು ಆ ಟೈಮ್ಗೆ. ಸೊ ಚಾಂಪಿಯನ್ಸ್ ಟ್ರೋಫಿ ಇಸ್ ಅ ಗುಡ್ ಟೈಮ್ ಟು ಅಸೆಸ್ ಅಂಡ್ ಗೋ ಫಾರ್ವರ್ಡ್. ನೀವ್ ಇದೀರಾ ಸ್ಕೀಮ್ ಅಲ್ಲಿ, ರೋಡ್ ಮ್ಯಾಪ್ ಇಸ್ ದೇರ್. ಅದೇನೆ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇದೀರಾ ಅಂತ ಮೆಸೇಜ್ ಕೊಡ್ಬೇಕಾಗಿತ್ತು. ದಟ್ ಇಸ್ ವಾಟ್ ಇಸ್ ಗಿವನ್. ಬಟ್ ಲೈಕ್ ದೇ ವಿಲ್ ಅಗೇನ್ ರಿಅಸೆಸ್ ಆಫ್ಟರ್ ಚಾಂಪಿಯನ್ಸ್ ಟ್ರೋಫಿ ಆಡಿದ್ರೆ. ಯಾಕೆಂದ್ರೆ ಇಬ್ರದು ಸ್ಟೇಟ್ಮೆಂಟ್ ಗಳು ಹೆಂಗಿತ್ತು, ಕೊಹ್ಲಿದು ಮತ್ತೆ ರೋಹಿತ್ ಶರ್ಮಾದು ಪೋಸ್ಟ್ T20 ರಿಟೈರ್ಮೆಂಟ್ ಅಂದ್ರೆ ವಿ ಹ್ಯಾಡ್ ಟು ಅನ್ನೋ ತರ ಇತ್ತು. ಸಾಕು ಅನ್ನೋದಿರ್ಲಿಲ್ಲ. ಅವ್ರ ದೇ ವರ್ ನಾಟ್ ಡನ್ ಫಾರ್ ಶೋರ್. ದೇ ವರ್ ಮೋರ್ ಲೈಕ್ ವಿ ಹ್ಯಾಡ್ ಟು. ಇನ್ನೊಂದ್ 2 ವರ್ಷದಲ್ಲಿ ನಾವು ಸುಮ್ನೆ ಇದಕ್ಕೆ ಬ್ಲಾಕ್ ಮಾಡೋ ಬದಲು ವಿ ಶುಡ್ ಗಿವ್ ವೇ ಅನ್ನೋ ತರ ಮಾತಿತ್ತು. ಸೊ ದಟ್ ಶುಡ್ಂಟ್ ಹ್ಯಾಪನ್ ಫಾರ್ ODI ಬಿಕಾಸ್ ದಟ್ ವರ್ಲ್ಡ್ ಕಪ್ ಇಸ್ ಡಿಫರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಇಲ್ಲಿ ಒಂದ್ 2 ಓವರ್ ಅಲ್ಲಿ ಚೇಂಜ್ ಮಾಡ್ದಂಗ ಆಗಲ್ಲ. ಕರೆಕ್ಟ್. ಫುಡ್ ಫಾರ್ ಥಾಟ್. ನನ್ಗೆ ಏನಕ್ಕೆ ಅವ್ರಿಬ್ರು ಆಡಲ್ಲ ಅನ್ಸುತ್ತೆ ಅಂತಂದ್ರೆ, ಇಫ್ ದೇ ಹ್ಯಾಡ್ ರಿಯಲಿ ಕನ್ಸಿಡರ್ 2027 ವರ್ಲ್ಡ್ ಕಪ್, T20 is a shorter format. ಕಡಿಮೆ, ಐ ಮೀನ್ ದೋ ಇಟ್ ಇಸ್ ಮೋರ್ ತರ ಎನರ್ಜಿ ವೈಸ್ ಜಾಸ್ತಿ ಕನ್ಸ್ಯೂಮ್ ಆದ್ರು 2026ಗೆನೆ ನಮ್ಗೆ ಆಡಕ್ ಆಗಲ್ಲ ಅಂತ ಅನ್ಕೊಂಡ್ ಬಿಟ್ಟವ್ರು ಅವರು 27ಗೆ ಅವ್ರಿಗೆ ಆಡ್ತೀನಿ ಅಂತ ಕೂತ್ಕೋತಾರ. ನನ್ ಪ್ರಕಾರ 2027 ಆಡಕ್ ಆಗಲ್ಲ ಅಂತ ಬಿಟ್ಟಿರೋದಲ್ಲ. ದೇರ್ ಲೈಕ್ ಈ ಗೇಮ್ಗೆ ಇರೋ ಡಿಮಾಂಡ್ಸ್ ನಾವು ನಮ್ಮಿಂದ ಅದು ಬ್ಲಾಕ್ ಆಗ್ಬಾರ್ದು ಅಂತ. ಇಟ್ಸ್ ಮೋರ್ ಲೈಕ್ ಆ ಗೇಮ್ ಎವಾಲ್ವ್ ಆಗ್ತಾ ಇದೆ. ನಾನ್ ಇವಾಗ ಎವಾಲ್ವ್ ಆಗಿ ಬರೋ ಯಂಗ್ಸ್ಟರ್ಸ್ ನಾನು ಬ್ಲಾಕ್ ಮಾಡ್ತೀನಿ ಅನ್ನೋದಕ್ಕಿಂತಲೂ ಅಲ್ಲಿ ಲೆಟ್ ಇಟ್ ಫ್ಲರಿಶ್. ನಮ್ದೇ ಅದ್ ನೀಶ್ ಇದೆ, ಅಲ್ಲಿ ಇರೋಣ ನಾವು ಅನ್ನೋ ತರ ಇದೆ ಅಂತ ನಂಗೆ ಅನ್ಸತ್ತೆ. ಸೊ ಎನಿವೆ 25 ಚಾಂಪಿಯನ್ಸ್ ಟ್ರೋಫಿ ಆದ್ಮೇಲಂತೂ ಐ ಥಿಂಕ್ ದೇ ಶುಡ್ ರಿಟೈರ್ ಆನ್ ಹೈಟ್, ಬೋತ್ ಆಫ್ ದಮ್. IPL ಇದ್ದೇ ಇದೆ, ಮಜಾ ಮಾಡಕ್ಕೆ ತೊಂದರೆ ಇಲ್ಲ. ಅದರದ್ದು ಏನೋ ಬರ್ತಾ ಇದೆಯಲ್ಲ ಫುಲ್ ರಿಪೋರ್ಟ್ಸ್. ನೆಕ್ಸ್ಟ್ ಅದರದ್ದು ನಾವು ಹಾಕಕ್ ಶುರು ಮಾಡಿ ರಿಪೋರ್ಟ್ಸ್. ಧೋನಿ ಗೋಯಿಂಗ್ ಟು RCB ರಿಪೋರ್ಟ್ಸ್. ನಮ್ಗೇನಪ್ಪ ಒಂದಿಬ್ರು ಇನ್ಸೈಡರ್ ಇಲ್ವಾ ನಮ್ಮ ಹತ್ರ ಮಾತಾಡಕ್ಕೆ? ಯಾರು ಕೇಳಿದ್ರೆ ಹೇಳ್ತಾರೆ ಏನಾದ್ರು. NCA ಬಂದವ್ರು ಎಲ್ಲಾರು RCB ಬರ್ತೀಯಾರೆ ಅಂತ ಹಾಕ್ಬಿಡೋಣ. ರಿಪೋರ್ಟ್ಸ್ ನೋಡಕ್ಕೆ KL Rahul RCB ಕ್ಯಾಪ್ಟನ್ ರಿಪೋರ್ಟ್ಸ್. ನಾನು ಆಗ್ಲೇ ಅದನ್ನೇ ಹೇಳಕ್ ಹೋಗಿದ್ದು. KL Rahul ಬಗ್ಗೆ ಮಾತಾಡ್ತಿದ್ವಲ್ಲ, ಹಿ ಶುಡ್ ಎನಿವೇಸ್ RCB ಬಂದ್ರೆ ಈ ಮೀಮ್ಸ್ ಎಲ್ಲ ನಡೀತಾ ಇದೆ. RCB 16 overs 100 for no loss. ಇಬ್ರು ಅದಾಗಲ್ಲ. KL Rahul ಮಿಡ್ಲ್ ಆರ್ಡರ್ ಆಡೋದು. ಸೊ ಓಪನಿಂಗ್ ಎಲ್ಲ ಬಟ್ ನಂಬೇಕು ಅಂದ್ರೆ
ಸಖತ್ ಮಜಾ ಇದೆ ನ್ಯೂಸ್ ಅಲ್ಲಿ. ರಿಷಬ್ ಪಂತ್ ಚೆನ್ನೈ. CSK. ಚೆನ್ನೈ. ರೋಹಿತ್ GT ಹೇಳಿದ್ರು ಎದುರುಪಟ್ಟ. ರೋಹಿತ್ ಶರ್ಮಾ ಯಾರಿಗೂ GT. ಅದೇ ಏನ್ ಕತೆ. ಅಲ್ಲ, ರೋಹಿತ್ ಸ್ಕೈ ಇಬ್ರು ಬಿಡ್ತಾರೆ ಅಂದ್ರೆ ಏನು ಬುಮ್ರಾಗ್ ದಾರಿ ಮಾಡ್ಕೊಡ್ತಾ ಇದಾರೆ ಅವ್ರು ಏನಾದ್ರು ಫ್ಯೂಚರ್ಗೆ ಅಲ್ಲಿ ಬುಮ್ರಾನು ಬಿಡ್ತಾನೆ ಪಾಂಡ್ಯ ಅಂತಲ್ವಾ ಜೊತೆ. ಹೇಳಿದ್ದು. ನನ್ ಪ್ರಕಾರ ಸ್ಕೈ ಕೈ ಕ್ಯಾಪ್ಟನ್ ಬಿಡಲ್ಲ, ಬಿಡಲ್ಲ ಅಂತ್ಯ. ಕೈ ಬಟ್ ಬಿಡೋದ್ ಅದೇ ಡೌಟ್. ಅಂದ್ರೆ ನೀನ್ ಈ ಪ್ಲೇಯರ್ಸ್ ರಿಪೋರ್ಟ್ ಬಿಟ್ಬಿಡು. ಈ ಫ್ರಾಂಚೈಸಿ ಡಿಮ್ಯಾಂಡ್ ಇದೆಯಲ್ಲ ಅದನ್ನ ಕೇಳ್ಬಿಟ್ಟು ಮತ್ತೆ ಏನಿಗೆ ಬೇಕು ಮೆಗಾ ಆಕ್ಷನ್ ಬೇಕಾಗಿಲ್ಲ ಬಿಡಿ ಅನ್ನೋ ತರ ಇದೆ. ಮಿನಿ ಆಕ್ಷನ್ ಸಾಕಿತ್ತು. 5 ರಿಟೆನ್ಷನ್ ಅಂತೆ, 8 ರೈಟ್ ಮ್ಯಾಚ್ ಕಾರ್ಡ್ ಅಂತ. 8 ಈ ಆಕ್ಷನ್ ವೇಸ್ಟ್, ಟೈಮ್ ವೇಸ್ಟ್. ಹಿಂಗೆಲ್ಲ ಎತ್ಬಿಟ್ಟು ಇದಾದ್ಮೇಲೆ ಯಾರೋ ಒಂದು ರೈಟ್ ಮ್ಯಾಚ್ ಐತೆ, ಎಲ್ಲಾರು ಅವ್ರವ್ರು ಅಲ್ಲೆಲ್ಲ ಹೋಗ್ರಿ ಮಾಡೋ ಕೆಲಸ. ನೀವೇ ಒಂದ್ ಚೀಟಿ ಹಾಕಿ ನನ್ ಮ್ಯಾಕ್ಸಿಮಮ್ ಎಷ್ಟು ದುಡ್ಡು ಕೊಡಕ್ ಆಗತ್ತೆ ಅಂತ, ಯಾವನ್ ಜಾಸ್ತಿ ಹೇಳ್ತಾರೋ ಅವ್ರು ಎತ್ಕೊಂಡು ಹೋಗಿ. ನಾನ್ಸೆನ್ಸ್ ಆಗಿದೆ ಅದೆಲ್ಲ ಡಿಮ್ಯಾಂಡ್ಸ್. ಆ ಹಳೇದೇ ಸರಿ ಇದೆ. 4 ರಿಟೆನ್ಷನ್, 2 RTM. RTM. ಮೂರ್ ರಿಟೆನ್ಷನ್ ಇದ್ದಿದ್ದಲ್ವಾ? 3 3 ರಿಟೆನ್ಷನ್ ಅಂದ್ರೆ 2 ಅದು RTM. ಇದಿತ್ತಲ್ವಾ, ಲೈಕ್ ಇಫ್ ಯು ರಿಟೈನ್ ಅ ಫಾರಿನ್ ಪ್ಲೇಯರ್ ಯು ಗೆಟ್ ಓನ್ಲಿ 2 RTM ಮಾತ್ರ ಏನೋ ಇತ್ತು. ಕರೆಕ್ಟ್. ಸೊ ಅದ್ ಸಾಕಿತ್ತು ಅವಾಗ. ಬೇಸಿಕಲಿ ಯುವರ್ ಕೋರ್ ಅವ್ರ ಅಲೋ ಮಾಡ್ತಿರೋದು ಟು ಹ್ಯಾವ್ ಯುವರ್ ಕೋರ್ ಇಂಟ್ಯಾಕ್ಟ್ ಆರ್ ಹ್ಯಾವ್ ಅ ಸ್ಟ್ರಾಂಗರ್ ಕೋರ್ ದಟ್ ಯು ಥಿಂಕ್ ಶುಡ್ ಬಿ ಡೂಯಿಂಗ್ ವೆಲ್, ವಿಚ್ ಶುಡ್ ಬಿ ದ ವೇ. ಅಲ್ಲಿ ಅವಾಗ ಫ್ಯಾನ್ ಲಾಯಲ್ಟಿನೂ ರೆಸ್ಪೆಕ್ಟ್ ಮಾಡ್ಬೇಕಲ್ವಾ. ಈ ತರ ಒಂದ್ ದೊಡ್ಡ ಲೆಗಸಿ ಬಿಲ್ಡ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾಗ 8 ಜನ 10 ಜನ ಇಟ್ಕೋ, ಇಲ್ಲ ಅಂದ್ರೆ ಇಡೀ ಏನು ಕಂಪ್ಲೀಟ್ ಆಗಿ ಡಿಸಾಲ್ವ್ ಮಾಡು, ಎರಡೂ ವರ್ಕ್ ಆಗಲ್ಲ. So yeah, other than next, when we're probably closer to the auction, man, what will be the retention? ಕರೆಕ್ಟ್. And ಅವಾಗ ತುಂಬಾ ನ್ಯೂಸ್ ಇರುತ್ತೆ, ಇನ್ನ ರಿಪೋರ್ಟ್ಸ್ ಜಾಸ್ತಿ ಆಗತ್ತೆ. ಇನ್ನು 2-3 ತಿಂಗಳು ನಮ್ಗೆಲ್ರಿಗಿಂತ ಜಾಸ್ತಿ ಜೋಶ್ ನಮ್ 4th ಪ್ಲೇಯರ್ ಇರುತ್ತೆ. T20 ವರ್ಲ್ಡ್ ಕಪ್ ಮುಗಿತಿದ್ದಂಗೆ IPL ಬಗ್ಗೆ ಮಾತಾಡೋಣ ಅಂತ ಇದ್ರು ಪಾಪ ದರ್ಶನ್. ಅವ್ನು IPL ಬಿಡಪ್ಪ, ಅವನು ಇಂಡಿಯಾ ಚಾಂಪಿಯನ್ಸ್ ಬಗ್ಗೆ ಮಾತಾಡೋಣ, ಅದನ್ನ ನೋಡ್ತಾ ಇಲ್ವಾ? ಅದನ್ನ ಫಿಟ್ ಅಲ್ಲ ಜನ. ಈ ಪ್ಲೇಯರ್ಸ್ ಪಾಪ ಈಗ ಕಷ್ಟಪಟ್ಟು ಅವ್ರ ಬಾಡಿ ಫಿಟ್ ಆಗಿ ಇಟ್ಕೊಂಡು ಆಡ್ತಾ ಇರೋದ್ ಸಾಲದ ನಂಗೆ. ನೆಕ್ಸ್ಟ್ ಈ ಚಾಂಪಿಯನ್ಸ್ ಎಲ್ಲಾನು ಫುಲ್ ಫಿಟ್ ಆಗ್ಬಿಟ್ಟು ಅದನ್ನು ಒಂಥರ ಇಂಟ್ರೆಸ್ಟಿಂಗ್ ಆದ್ರೆ, ಏನೋ ಟೈಮ್ ಪಾಸ್ ಆಡ್ಕೋತಾ ಇರೋದ್ ಬಿಡೋ ಹೋಗ್ಲಿ ಅವ್ರನ್ನ. ಆದ್ರೆ ಅವರು ಮತ್ತೆ ಫಿಟ್ನೆಸ್ ಆಮೇಲೆ ಮೇಂಟೈನ್ ಮಾಡ್ಕೊಂಡು ಫುಲ್ ಅದನ್ನ ಒಂಥರ ಸೀರಿಯಸ್ ಆಗಿ ಆಡ್ಬೇಕು. ಏನ್ ಗೊತ್ತಾ, ನನಗೊಂದ್ ಪಾಯಿಂಟ್ ಕಾಣುತ್ತೆ ವರ್ಗು ಈ ಆರ್ಗ್ಯುಮೆಂಟ್ ಅಲ್ಲಿ. ಈಗ ನೀನೇ ಹೇಳ್ತಾ ಇದ್ಯಾ ಇವ್ರಿಗೆ ಏನಪ್ಪ ಡೈರೆಕ್ಷನ್ ಕೊಡ್ತಾ ಇದಾರೆ ಅಂತ. ರಿಟೈರ್ ಆಗಿ ಚಾಂಪಿಯನ್ಸ್ ಲೀಗ್ ಆಡ್ಕೋಬಹುದು. ಫಿಟ್ ಆಗಿರೋ ನಮ್ಮನೋಜ ತರ ಆಡ್ಕೋಬಹುದು. ಕೆಲವರು ಯಾರ್ಯಾರ ಹೆಸರೇ ಕೇಳಿಲ್ಲ, ಇಂಟರ್ನ್ಯಾಷನಲ್ ಆಡೇ ಇಲ್ಲ, ಅವರೆಲ್ಲ ಆಡ್ಬಿಟ್ರು ಚಾಂಪಿಯನ್ಸ್ ಲೀಗ್ ಅನ್ಕೊಂಡು. ನಾನು ಆ ಶುಕ್ಲಾ ಅಂತ ನೋಡಿದಾಗ ಯಾರು ಲಕ್ಷ್ಮೀ ರತನ್ ಶುಕ್ಲಾನ, ಯಾರಿಗೂ ಇವ್ರು ಅಂತ. ಯಾರು ಎಲ್ಲಾರು ಶುಕ್ಲಾ ಯಾರು ಅವನೇ ಕಣೋ, ಎಲ್ಲಾ ಶುಕ್ಲಾ, ಲಕ್ಷ್ಮೀ ರತನ್ ಶುಕ್ಲಾನೇ. ಮುಖ ಏನೋ ಬೇರೆ ತರ ಇತ್ತು ಗುರು. ಹೌದಾ? ದೇವ್ರೆ, ವಯಸ್ಸಾಗಳು ಪಾಪ. ನಮ್ ಸಚಿನ್ ಅಂತೂ ಅಲ್ಲಿ ಚಾಂಪಿಯನ್ಸ್ ಲೆಜೆಂಡ್ಸ್ ಚಾಂಪಿಯನ್ಸ್ ಇಂದಾನು ರಿಟೈರ್ ಆಗೋದು ಸಚಿನ್ ಇವಾಗ. ಅದು ಬೇಡ ಬಿಡು. ಸೊ ನೆಕ್ಸ್ಟ್ ಇನ್ನ ಇವತ್ತಿನ ದಿನ ಇದೆಯಾ ಟಾಪಿಕ್? ಆಯ್ತಾ? ಇವತ್ತಿಗೆ ಆಗಿದೆ ಟಾಪಿಕ್ಸ್. ಐ ಥಿಂಕ್ ವಿ ಹ್ಯಾವ್ ಟಚ್ಡ್ ಅಪಾನ್ ಎವ್ರಿಥಿಂಗ್. ಸೊ ನನಗ್ ಕಾಣಿಸಿದ ಕನ್ಕ್ಲೂಷನ್ ನಮ್ 3 ಜನ ಡಿಸ್ಕಷನ್ ಅಲ್ಲಿ ಅಂದ್ರೆ, ಅರ್ಥ ಪೂರ ಆಗಿಲ್ಲ ನಮ್ಗೆ. ಹೊಸ ಅಧ್ಯಾಯ, ನ್ಯೂ ಏರ್ ಆಫ್ ಇಂಡಿಯನ್ ಕೋಚಿಂಗ್ ಅಂಡ್ ಇಂಡಿಯನ್ ಸೆಲೆಕ್ಷನ್. ಪ್ರಾಬ್ಲಿ ಇಟ್ ವಿಲ್ ಸ್ಟಾರ್ಟ್ ಮೇಕಿಂಗ್ ಸೆನ್ಸ್. 1-2 ಓವರ್ಸೀಸ್ ಟೂರ್ ಆಗ್ಬೇಕು, ಸಾರಿ, ಅದಾದ್ರೆ ಗೊತ್ತಾಗತ್ತೆ. ಅಂಡ್ ನೋಡಕ್ ಹೆಂಗ ಅನ್ನಿಸ್ತಾ ಇದೆ ಅಂದ್ರೆ, ಸದ್ಯಕ್ಕೆ ಲ್ಯಾಬ್ ಅಲ್ಲಿ ಸುಮ್ನೆ ಎಲ್ಲಾರು ಟೆಸ್ಟ್ ಮಾಡ್ತಾ ಇದಾರೆ. ಇದು ಇಡೀ ಈ ವರ್ಷ ಕ್ಯಾಲೆಂಡರ್ ಇಯರ್ ನೋಡಿದ್ರೆ ODI ಎಸ್ಪೆಷಲಿ ಬಿಟ್ರೆ ಯಾವ್ದು ಇಲ್ಲ, ಏನು ಇಲ್ಲ. ಸೊ ಅದಕ್ಕೆ ಸುಮ್ನೆ ಆಯ್ತು ಟ್ರೈ ಮಾಡೋಣ ಅಂತ ಮಾಡಕ್ ಬಿಟ್ಟಿಯಾರ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿರೋರೆ ಅಲ್ಲೇ ಇರೋ ಏನಕ್ಕೆ ಮತ್ತೆ ಇನ್ನೊಂದು ಟ್ರಾವೆಲ್ ಅನ್ಕೊಂಡು ಹಂಗೆ ಏನೋ ಮಾಡಿದ್ದಾರೆ. ಲಾಂಗರ್ ಫಾರ್ಮ್ಯಾಟ್ ಅಲ್ಲಿ, ಲಾಂಗರ್ ರನ್ ಅಲ್ಲಿ ನೋಡ್ಬೇಕು. which is also the reason why Rohit and Kohli agreed to play ಅನ್ಸುತ್ತೆ. Maybe, yes. Correct. But just before ending, Rahul Dravid message ನೋಡಿದ್ರಾ ಗೌತಮ್ ಗಂಭೀರ್ಗೆ? ನೋಡಿದ್ವಿ. That was very nice. Brilliant. Very good. ಲಾಸ್ಟ್ 1 month ಅಲ್ಲಿ ರಾಹುಲ್ ದ್ರಾವಿಡ್ ಯಾವತ್ತು ನೋಡದೇ ಇರೋ ರೀತಿ ಎಲ್ಲ ನೋಡ್ಬಿಟ್ಟು, ಈ ತರ ಸೆಂಟಿಮೆಂಟಲ್ ಮೆಸೇಜ್ ಕೊಟ್ಟಿದ್ದು, ಅಗ್ರೆಸಿವ್ ಸೆಲೆಬ್ರೇಷನ್ಸ್ ಎಲ್ಲಾನು ನೋಡ್ಬಿಟ್ಟು. ಎಲ್ಲ ನೋಡ್ಬಿಟ್ಟಿದ್ವಿ. ಐ ಥಿಂಕ್ ಫೈನಲಿ ಹಿ ಇಸ್ ಡನ್ ಅನ್ಸುತ್ತೆ.
from Rahul Dravid's perspective, I think he's done in a very, very logical way now. ಅವನು ಒಂದು ಒಳ್ಳೆ ಕನ್ಕ್ಲೂಷನ್ ಸಿಕ್ಕಿದೆ. Yes. Yes, indeed. Yeah. So what do we have look forward next? India T20 series, ODI. I think ನಮ್ದು ಕಾನ್ಸಂಟ್ರೇಷನ್ ತುಂಬಾ ಬರೀ ಇಂಡಿಯನ್ ಮೇಲೆ ಆಗ್ತಾ ಇದೆ. There are lots happening other side. ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ನಡೀತಾ ಇದೆ, ಇಂಗ್ಲೆಂಡ್ ವೆಸ್ಟ್ ಇಂಡೀಸ್, ಐರ್ಲೆಂಡ್ ಜಿಂಬಾಬ್ವೆ ಟೆಸ್ಟ್ ನಡೀತಾ ಇದೆ. ನಡೀತಾ ಇಲ್ಲ, ಆಗೋಯ್ತು. They won 3-0. And for the first time, congratulations to Sri Lankan women team for winning the Asia Cup. They beat. Yeah. 160 ಹೊಡೆದ್ಮೇಲಂತೆ ಏಕವಾಕ್ ಎಷ್ಟೊಂದ್ ಜನ ಆಗೋಯ್ತು ಒಂದು ಸಖತ್ ಚಿತ್ರಾನ ಹೊಡೆದ್ ಬಿಸಾಕಿದ್ರು. ಸೊ ಅದು ನಡೀತಾ ಇದೆ. ಅಂಡ್ ನಮ್ಮ ಕರ್ನಾಟಕ ಅಲ್ಲಿ ಮಹಾರಾಜ T20 ನಡೆಯುತ್ತೆ, ಅದ್ರ ಬಗ್ಗೆನೂ ಮಾತಾಡೋಣ. ಅದ್ರ ಬಗ್ಗೆ ಒಂದು ಬೆಳಕು ಚೆಲ್ಲೋಣ. ನಮ್ಮನ್ನ ಯಾರು ಒಂದು 4-5 ಜನ ಬೆರಳೆಣಿಕೆಯಲ್ಲಿ ನಮ್ಗೆ ಫಾಲೋ ಮಾಡ್ತಾ ಇದಾರೆ, ಅವ್ರಿಗೆ ಮಹಾರಾಜ ಟೂರ್ನಮೆಂಟ್ ಬಗ್ಗೆ ಪರಿಚಯ ಮಾಡ್ಸೋಣ. ಅಂಡ್ ಐ ಥಿಂಕ್ ನೀವುಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀರಾ ವೆನ್ ವಿ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಕರ್ನಾಟಕ ಡೊಮೆಸ್ಟಿಕ್ ಸರ್ಕಲ್ಸ್. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಟೈಮ್ ಟು ಸ್ಟಾರ್ಟ್. ನಾವು ಈ ಕಡೆ ಇಂಡಿಯಾ ಬಗ್ಗೆ ಚೂರು ಮಾತಾಡೋಣ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಎನಿವೇಸ್ ಎಲ್ಲ ಲೈಟ್ ವೈಟ್ ಸೀರೀಸ್ ಗಳಿದು. ಸೊ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಶೇರ್ ಮಾಡೋಣ ನಮ್ಮ ಥಾಟ್ಸ್. ಬಟ್ ಐ ಥಿಂಕ್ ಲೆಟ್ಸ್ ಪುಟ್ ಸಮ್ ಲೈಟ್ ಆನ್ ಕರ್ನಾಟಕ. ಡೆಫಿನೆಟ್ಲಿ ಮಾಡುವ. ಆಕ್ಚುಲಿ ಇವಾಗ ಸಿಕ್ಕಾಪಟ್ಟೆ ನಡೀತಾ ಇದೆ. ಅಂಡರ್ 23 ಝೋನಲ್ಸ್ ನಡೀತಾ ಇದೆ, ಅಂಡರ್ 19 ನಡೀತಾ ಇದೆ, ಮಹಾರಾಜ T20 ನಡೀತಾ ಇದೆ, ಲೀಗ್ ನಡೀತಾ ಇದೆ, ಸಿಕ್ಕಾಪಟ್ಟೆ ನಡೀತಾ ಇದೆ. ಆಗ್ಲಿ, ಹಾಗಾದ್ರೆ ಗುಡ್ ಡಿಸ್ಕಷನ್. ನೆಕ್ಸ್ಟ್ ವೀಕ್ ಸಿಗೋಣ ಆದಷ್ಟು ಬೇಗ. And until then, goodbye. Good night. Shubhratri. Shabak hai. Yes. Good night. Bye. Good night. Malkolri. Bye.